ಓಕೆ, ಗುಡ್ ಈವ್ನಿಂಗ್. ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳ್ತಾ ಇದೆಯಾ? ಓಕೆ, ಸ್ಟಾರ್ಟ್ ಮಾಡೋಣ ಕ್ಲಾಸ್. ಓಕೆ, ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಚೆಕ್ ಮಾಡ್ಬಿಡ್ತೀನಿ ಅದನ್ನ. ಓಕೆ, ವಾಯ್ಸ್ ಕ್ಲಿಯರ್ ಇದೆ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ವಿ ಜಿ ಟಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮೊದಲನೇದಾಗಿ. ಸೊ ವಿ ಜಿ ಟಿ ಅಕಾಡೆಮಿ ಆ್ಯಪ್ನಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾನು ನಿಮ್ಗೆ ಹೇಳೋದೇನು ಅಂದರೆ, ಸೊ ನೋಟಿಫಿಕೇಷನ್ ಆಗೋ ಸಾಧ್ಯತೆಗಳಿದೆ. ಸೊ ಹಾಗಾಗಿ ವಿ ಜಿ ಟಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಾನು ಹೇಳಿದಾಗೆ GPSTR ಕೇವಲ ಇಷ್ಟಕ್ಕೆ, HSTR ಕೇವಲ ಇಷ್ಟಕ್ಕೆ, ಮತ್ತು ಟೆಟ್ ಬಿಡಿ ಈಗ. ಸೊ ಇವೆರಡು ಕೋರ್ಸ್ಗಳು ಮ್ಯಾಥ್ಸ್ ಫಿಸಿಕ್ಸ್. ಸೊ ಮ್ಯಾಥ್ಸ್ ಫಿಸಿಕ್ಸ್ ಕೋರ್ಸ್ ಲಭ್ಯವಿದೆ. ಸೊ ನೀವು ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೋರ್ಸನ್ನು ಬೈ ಮಾಡ್ಬೋದು. ನಿಮಗೆ ಈ ಕ್ಲಾಸಸ್ಗಳಿಂದ ಒಂದೇನೋ ಕಲ್ತಿದ್ದೀವಿ ಅಂತ ಅನ್ಸಿದ್ರೆ ಅಲ್ಲೂ ಕಲ್ತ್ಕೋಬೋದು ಅನ್ನೋದು ಅನ್ಸಿದ್ರೆ ಡೆಫಿನೆಟ್ಲಿ. ಮತ್ತು ಯಾವುದೇ ರೀತಿ ಮಾಹಿತಿ ಬೇಕು ಅಂದರೆ 8088100752 ಈ ಒಂದು ನಂಬರಿಗೆ ಕಾಲು ಅಥವಾ ಮೆಸೇಜ್ ಮಾಡ್ಬೋದು. ಸೊ ವಿ ಜಿ ಟಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ತರಗತಿಗಳಿಗೆ ಬಂದು HSTR, GPSTR, ಮ್ಯಾಥ್ಸ್ ಗಣಿತದ ತರಗತಿಗಳಾಗಿರುತ್ತೆ. ಇದು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಇರುತ್ತೆ. ಸೊ ಇಲ್ಲಿ ನಾವು ಕಾನ್ಸೆಪ್ಟ್ಸನ್ನು ಹೇಳ್ಕೊಡ್ತೀವಿ, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳನ್ನು ನಾವು ಮಾಡ್ತೀವಿ, ಮತ್ತು MCQsನ್ನು ಸಾಲ್ವ್ ಮಾಡಿಕೊಡ್ತೀವಿ. ಎಸ್ಪೆಷಲಿ ನಮಗಿಲ್ಲಿ ಬೇಕಾಗಿರೋದು GPSTR ಕಾಲ್ ಆದರೆ ಆ GPSTR ಅಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಬರುತ್ತೆ, ನೆನಪಿದೆಯಾ? ಸೊ ಡಿಸ್ಕ್ರಿಪ್ಟಿವ್ ಪೇಪರನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀವಿ. ಅಂದರೆ ಯಾವುದೋ ಒಂದು ಕ್ವಶನ್ ತಗೊಂಡ್ರೆ ಎರಡು ತರಹದಲ್ಲಿ ಹೇಳ್ಕೊಡ್ತೀವಿ. ಒಂದು ಮೊದಲನೇದು ನಿಮಗೆ ಹಲೋ ನಮಸ್ತೆ. ಸೊ ಮೊದಲನೇದು ನಾನು ಹೇಳಿದ ಹಾಗೆ MCQs ಬಹು ಆಯ್ಕೆ ಪ್ರಶ್ನೆಯನ್ನು ಮಾಡೋದು ಹೇಗೆ, ಅದನ್ನು 5 ಸೆಕೆಂಡಲ್ಲಿ ಮಾಡೋದು ಹೇಗೆ, 10 ಸೆಕೆಂಡಲ್ಲಿ ಅಥವಾ 30 ಸೆಕೆಂಡಲ್ಲಿ ಶಾರ್ಟ್ ಟ್ರಿಕ್ ಮೆಥಡ್ಸಲ್ಲಿ ಹೇಳ್ಕೊಡ್ತೀವಿ, ಅದನ್ನು ಸಾಲ್ವ್ ಮಾಡೋದು. ಅದೇ ಪ್ರಶ್ನೆಯನ್ನು ನಿಮಗೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಕೊಟ್ಟರೆ ವಿತ್ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ಸ್ ಅನ್ನು ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ಸರಿನಾ? ಸೊ ಹಾಗಾಗಿ ಎರಡು ತರಹದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಾವು HSTRದು ಆಗಬೇಕು, GPSTRದು ಆಗಬೇಕು. ಸೊ ತಗೊಳ್ಳೋ ಪ್ರಶ್ನೆಗಳು ಹಾಗೆ ಇರುತ್ತೆ ನಿಮಗೆ. ಸೊ ನಾವು ತಗೊಳ್ಳೋದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಅನ್ನೇ ತಗೊಂಡು ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಇಸ್ ಇಟ್ ಕ್ಲಿಯರ್? ಸೊ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿರುತ್ತೆ. ಪ್ರತಿದಿನ 6 ಗಂಟೆಗೆ ಒಂದಿರುತ್ತೆ ಮತ್ತು 9 ಗಂಟೆಗೆ ಒಂದಿರುತ್ತೆ. ಓಕೆ, ಸೊ ವಾಯ್ಸ್ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ಓಕೆ, ಸರಿ ಇದೆ. ಸರಿ, ಸ್ಟಾರ್ಟ್ ಮಾಡೋಣ. ತಡ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ. ನೆನ್ನೆ ತರಗತಿ ಬೈ ಮಿಸ್ ಆಗಿ ಅದು ತಗೊಳ್ಳೋದಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಡ್ಯೂ ಟು ಸಮ್ ರೀಸನ್ಸ್, ಟೆಕ್ನಿಕಲ್ ರೀಸನ್ಸ್ ಇಂದ ಆಗಲಿಲ್ಲ. ಸೊ ಹಾಗಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗಿತ್ತು. ಇದೇ ನಮ್ಮ ಮೊದಲನೇ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಯಾಕೆಂದರೆ ನೀವು ಹಿಂದಿನ ತರಗತಿಯಲ್ಲಿ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ದೀರಾ, ನೆನಪಲ್ಲಿ ಇರಬಹುದು. ಓಕೆ, ಸೊ ಈಗ ಈ ಪ್ರಶ್ನೆಯನ್ನು ತಗೊಂಡು ಸಾಲ್ವ್ ಮಾಡೋಣ. ಸೊ ಪ್ರಶ್ನೆ ಬಂದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿರುತ್ತೆ. ಫೈಂಡ್ ದ 9th ಟರ್ಮ್ ಆಫ್ ಅನ್ AP. ಇದು AP ಚಾಪ್ಟರ್. ಅಂದರೆ
ಸಮಾಂತರ ಶ್ರೇಣಿ ಅಂತ ನಾವು ಹೇಳ್ತೀವಿ. ಸೊ ಫೈಂಡ್ ದ 9th term ಆಫ್ ಅನ್ IAP whose first term is 5 and the common difference is 4. ಸೊ ಮೊದಲ ಪದ 5 ಮತ್ತು ಸಾಮಾನ್ಯ ವ್ಯತ್ಯಾಸ 4 ಆಗಿರುವ ಸೊ ಎಪಿಯ 9ನೇ ಪದ ಕಂಡುಹಿಡಿಯಿರಿ. ಸೊ ಎಪಿಯ 9ನೇ ಪದವನ್ನ ಕಂಡುಹಿಡಿಯೋಕೆ ಸೂತ್ರ ಇರೋದು a ಪ್ಲಸ್ n2d. ಸೊ ಹಾಗಾದ್ರೆ a ಅಂದ್ರೆ 5 ಪ್ಲಸ್ n2 ಇಂಟು ಡಿ ಅಂದ್ರೆ 4. ಹಾಗಾದ್ರೆ ಇದನ್ನ ಗುಣಿಸ್ಬಿಟ್ಟು ಕೂಡಿಸಿ ನಿಮ್ಗೆ ಆನ್ಸರ್ ದೊರಕುತ್ತೆ. ಸರಿನಾ? ಸೊ 5 ಪ್ಲಸ್ 32 ಆನ್ಸರ್ 37. ತರಗತಿಗಳಲ್ಲಿ ನಾವು ಕಾನ್ಸೆಪ್ಟ್ಸ್ ಅನ್ನು ಹೇಳ್ಕೊಡ್ತೀವಿ ಮತ್ತು PVQs ಹೇಳ್ಕೊಡ್ತೀವಿ. ನಿಮ್ಗೆ ಗೊತ್ತಿದ್ರೆ ಅದು ರಿವಿಷನ್ ಆದಂಗಾಗತ್ತೆ, ಗೊತ್ತಿಲ್ಲ ಅಂದ್ರೆ ಕಲ್ತ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿನಾ? ಸರಿ, ಮುಂದಿನ ಪ್ರಶ್ನೆ ನೋಡಕ್ ಹೋಗೋಣ. ಮತ್ತೊಂದು ಇದೇ ತರ ಪ್ರಶ್ನೆ ಕೊಡಲ್ಲ. ಸೊ a ಈಕ್ವಲ್ಸ್ 10 d ಇಸ್ ಈಕ್ವಲ್ಸ್ ಟು 5 ಆಗಿದ್ದಾಗ a 15ನೇ ಪದ ಕಂಡುಹಿಡಿಯಿರಿ. a 15ನೇ ಪದ ಕಂಡುಹಿಡಿಯೋ ಸೂತ್ರ ಏನು? a ಪ್ಲಸ್ 1 ಕಡಿಮೆ ಮಾಡಿದ್ರಿ, 15ದಲ್ಲಿ 1 ಕಡಿಮೆ ಮಾಡಿದ್ರೆ 14 ಇಂಟು ಡಿ. ಸೂತ್ರ ಬರಿತೀನಿ ನೋಡಿ. ಸೂತ್ರ ಬಂದು an ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ. ಇದು ಸೂತ್ರ. ಈ ಸೂತ್ರದಲ್ಲಿ n ನ ಬೆಲೆ ನಾವು 15 ಅಂತ ಹಾಕೋಬೇಕು. ಇಲ್ಲಿ 15, ಯಾಕೆಂದ್ರೆ n 15 ಇದೆ. ಹಾಗಾದ್ರೆ ಸೊ a ಪ್ಲಸ್ 15 ಮೈನಸ್ 1 ಇಂಟು ಡಿ ಅಂತ, ಅದರ ಅರ್ಥ a ಪ್ಲಸ್ 14 ಡಿ. ಅದೇ ನಾನು ಇಲ್ಲಿ ಬರ್ತಿರೋದು ಡೈರೆಕ್ಟ್ ಆಗಿ. ಸರಿನಾ? ಇಲ್ಲಿ HSTR GPSTR ಅಂತಲ್ಲ. ಪ್ರಶ್ನೆಗಳು ಈಗ ನಮ್ಮ ತರಗತಿಯಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ದಾರೆ, ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಇದು HSTRದು GPSTRದು ಅಂತ ಕೇಳಿದ್ದೀರಾ ಸರ್ ಅಥವಾ ಮೇಡಮ್. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಒಂದು 2 days ಬ್ಯಾಕು ನಾನು HSTRದು ಮಾತ್ರ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡ್ ಮಾಡಿದ್ದೆ. ಓಕೆನಾ? ಅದೇ ನೆಕ್ಸ್ಟ್ ದಿನದಲ್ಲಿ GPSTRದು ಮಾತ್ರ ತಗೊಂಡ್ ಮಾಡಿದ್ದೆ. ಓಕೆ, ಬಟ್ ಇದರಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮಿಕ್ಸಪ್, ಲೈಕ್ HSTRದು GPSTRದು ಮತ್ತು ಬೇರೆ ಎಕ್ಸಾಮ್ಸ್ದು ಎಲ್ಲವನ್ನ ಮಿಕ್ಸಪ್ ಆಗಿ ತಗೊಂಡು NCERTನೂ ಕವರ್ ಮಾಡಿ, ಸೊ ಒಂದು ಹೈ ಲೆವೆಲ್ ಇರೋ ಕ್ವಶನ್ಸ್ ಅನ್ನ ತಗೊಂಡು ನಾನು ಮಾಡ್ಕೊಡ್ತಾ ಇದ್ದೀನಿ. ಇಟ್ಸ್ ಅ ಮಿಕ್ಸಪ್ ಆಫ್ ಕ್ವಶನ್ಸ್. ಸೊ NCERT, ಸ್ಟೇಟ್ ಎಕ್ಸಾಮ್, ಸೆಂಟ್ರಲ್ ಎಕ್ಸಾಮ್ಸ್, ಎವ್ರಿಥಿಂಗ್ ಇಟ್ ಇಸ್ ಮಿಕ್ಸಪ್. ಸೊ ಇದೆಲ್ಲ ಮಿಕ್ಸಪ್ ಆಗಿ ತಗೊಂಡು ಮಾಡಿದಾಗ ಆ ಪ್ರಶ್ನೆಗಳು ಆ ಲೆವೆಲ್ ಅಲ್ಲಿ ಇದ್ರೆ, ಸೊ ನಮಗೆ ಕೇಳುವಂತ ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡಬೇಕಾದ್ರೆ ಈಸಿಯಾಗಿ ಅನ್ಸುತ್ತೆ. ನೀವು ಆರಾಮಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಓಕೆ, ಮುಂದಿನ ಪ್ರಶ್ನೆ. ದ 10th term ಆಫ್ IAP 2, 7, 12 ... 10ನೇ ಪದ ಈ ಸಮಾಂತರ ಶ್ರೇಣಿಯ 10ನೇ ಪದ. ಅಂಕಗಣಿತ ಬೇಡ, ಸಮಾಂತರ ಶ್ರೇಣಿಯ 10ನೇ ಪದ. ಓಕೆ, ಸಾಲ್ವ್ ಮಾಡಿ. ಗೊತ್ತಲ್ಲ ಸಾಲ್ವ್ ಮಾಡೋದಕ್ಕೆ? ಈಗ ತಾನೇ ಹೇಳ್ಕೊಟ್ಟೆ ಅಲ್ಲ, ಹೇಗೆ ಮಾಡ್ತೀವಿ? ಸೂತ್ರ a 10ನೇ ಪದ ಬೇಕು ಅಂದ್ರೆ ಸೂತ್ರ ಬಂದು a ಪ್ಲಸ್ 9d. 1 ಕಡಿಮೆ ಮಾಡಿ. ಸರಿನಾ? ಇದರಲ್ಲಿ a ಬೆಲೆ ಅಂದ್ರೆ ಇದೆ, a ಬೆಲೆ ಅಂದ್ರೆ 2, d ಬೆಲೆ ಅಂದ್ರೆ ಇಲ್ಲಿ ಮೊದಲನೇದನ್ನ ಎರಡನೇದಿಂದ ಸಬ್ಟ್ರಾಕ್ಟ್ ಮಾಡಿ, a2 ಮೈನಸ್ a1 ಅನ್ನೋದು ಸೂತ್ರ. 7 ಮೈನಸ್ 2. ಅದಕ್ಕಿಂತ ಮುಂಚೆ ಇದನ್ನ ತಲೆ ಮೇಲೆ ಬರ್ಕೋಬೇಕು. ಇದು a1, ಇದು a2, ಇದು a3. ಹಾಗಾದ್ರೆ 7 ಮೈನಸ್ 2 ಆನ್ಸರು 5. ಅಂದ್ರೆ ಇದು ಡಿ ಬೆಲೆ. ಹಾಕಿ. ಈಗ ಎ ಅಂದ್ರೆ ಇದು, ಡಿ ಅಂದ್ರೆ ಮುಂದಿನ ಪದದಿಂದ ಹಿಂದಿನ ಪದವನ್ನ ಸಬ್ಟ್ರಾಕ್ಟ್ ಮಾಡೋದು, ಕಳೆಯೋದು. ಆಯ್ತಾ? ಸೊ 7 ಮೈನಸ್ 2 5, ಅದೇ ಡಿ ಬೆಲೆ. ಹಾಗಾದ್ರೆ 2 ಪ್ಲಸ್ 9 ಇಂಟು 5. ಸರಿನಾ? ಆನ್ಸರ್ 47. ಸಿಂಪಲ್ ಆಗಿದೆ. ಇದನ್ನು ಕೂಡ ಕೇಳಬಹುದು. ಮುಂದಿನ ಪ್ರಶ್ನೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ಆಫ್ ದ ಈಕ್ವೇಶನ್ ಹ್ಯಾಸ್ ನೋ ಸೊಲ್ಯೂಷನ್? 16x ಮೈನಸ್ 12y ಪ್ಲಸ್ 9 ಈಕ್ವಲ್ಸ್ ಟು 0 ಮೊದಲನೇದು. ಎರಡನೇದು 12x ಪ್ಲಸ್ ky ಮೈನಸ್ 11 ಈಕ್ವಲ್ಸ್ ಟು 0. ಈ ಎರಡು ಸಮೀಕರಣಕ್ಕೆ ಓಕೆ ಯಾವುದೇ ಪರಿಹಾರ ಇಲ್ಲದಿದ್ದಾಗ ನೋ ಸೊಲ್ಯೂಷನ್,
ಪರಿಹಾರ ಇಲ್ಲದಿದ್ದಾಗ ಸೊ ನ ಬೆಲೆಯನ್ನ ಕಂಡುಹಿಡಿಯ ಕೇಳಿದ್ದಾರೆ. ಸೊ ಇದು ಪೇರ್ ಆಫ್ ಈಕ್ವೇಶನ್ ಅಂತ ನಾವು ಚಾಪ್ಟರ್ ಹೇಳ್ತೀವಿ. ಅಂದ್ರೆ ರೇಖೀಯ ಸಮೀಕರಣ, ಜೋಡಿ ಸಮೀಕರಣಗಳು ಅಂತ ನಾವು ಕರಿತೀವಿ. ಒಪ್ಕೋತೀರಾ? ಇದ್ರ ಬಗ್ಗೆನೂ ಕಾನ್ಸೆಪ್ಟ್ ನಾನು ಮಾತಾಡಿದ್ದೀನಿ. ಸೊ ಈ ರೇಖಾತ್ಮಕ ಸಮೀಕರಣದಲ್ಲಿ ನೋ ಸೊಲ್ಯೂಷನ್ಸ್ ಅಂತ ಕೊಟ್ಟು ಪರಿಹಾರ ಇಲ್ಲ ಅಂತ ಕೊಟ್ಟಾಗ ನಮಗೆ ಅದರ ರೇಷಿಯೋ ಕಂಡುಹಿಡಿಯಕ್ಕೆ ಒಂದು ಸೂತ್ರ ಇದೆ. ಏನದು ಸೂತ್ರ ಅಂದರೆ ಇಲ್ಲಿ ಬರೀತೀನಿ, A1 ಭಾಗಿಸು A2 ಈಕ್ವಲ್ಸ್ ಟು B1 ಭಾಗಿಸು B2 ಇಸ್ ನಾಟ್ ಈಕ್ವಲ್ಸ್ ಟು C1 ಭಾಗಿಸು C2 ಅನ್ನೋದು. ಸರಿನಾ? ನೋ ಸೊಲ್ಯೂಷನ್, ಪರಿಹಾರ ಇಲ್ಲ ಅಂತಿದ್ದಾಗ ಈ ಒಂದು ರೇಷಿಯೋ ಸೂತ್ರವನ್ನ, ಅನುಪಾತದ ಸೂತ್ರವನ್ನ ಯೂಸ್ ಮಾಡಬೇಕು. ಹಾಗಾದ್ರೆ ಈ ಸಮೀಕರಣದಲ್ಲಿ ನಾವು ಈ ಬೆಲೆಗಳನ್ನು ತೆಗೆದು ಇದಕ್ಕೆ ಅಪ್ಲೈ ಮಾಡಿ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ನಮಗೆ ಕೆ ಬೆಲೆ ಸಿಗುತ್ತೆ. ಇದೇ ಕಾನ್ಸೆಪ್ಟ್. ಓಕೆ, ಹೇಗೆ ಮಾಡೋದು? ಸಿಂಪಲ್ ನೋಡಿ, ಬೆಲೆಗಳು ಬೇಕಲ್ವಾ? ಬೆಲೆಗಳು ಹೆಂಗೆ ಕಂಡುಹಿಡಿಯೋದು ಅಂದರೆ ಸಿಂಪಲ್ ಥಿಂಗ್. ಒಂದು ಸೆಕೆಂಡ್. ಓಕೆ, ಇಲ್ಲಿ ಇದನ್ನ ಮೊದಲನೇ ಸಮೀಕರಣ ಅಂತ ಬರೀತೀನಿ, ಇದನ್ನ ಎರಡನೇ ಸಮೀಕರಣ. ಮೊದಲನೇ ಸಮೀಕರಣದಲ್ಲಿ ಎಕ್ಸ್ ಪಕ್ಕದಲ್ಲಿ ಇರುವುದು A1 ಆಗುತ್ತೆ, ವೈ ಪಕ್ಕದಲ್ಲಿ ಇರುವುದು B1 ಆಗುತ್ತೆ, ಇಲ್ಲಿರೋದು C1 ಆಗುತ್ತೆ. ಎರಡನೇ ಸಮೀಕರಣದಲ್ಲಿ ಎಕ್ಸ್ ಪಕ್ಕದಲ್ಲಿ ಇರುವುದು A2 ಆಗುತ್ತೆ, ಇದು B2 ಆಗುತ್ತೆ, ಇದು C2 ಆಗುತ್ತೆ. ಕ್ಲಿಯರ್ ಆಗಿದೆಯಾ ಪಾಯಿಂಟು? ಹಾಗಾದ್ರೆ ಈಗ ಬೆಲೆಗಳನ್ನು ಹಾಕೋಣವಾ? A1 ಅಂದರೆ 16 ಭಾಗಿಸು A2 ಅಂದರೆ 12 ಈಕ್ವಲ್ಸ್ B1 ಅಂದರೆ -12 ನೋಡಿ ಭಾಗಿಸು, ಸಾರಿ B1 ಅಂದರೆ -12, B2 ಅಂದರೆ ಕೆ. ಸರಿನಾ? ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಕೆ ಬೆಲೆ ಸಿಗುತ್ತೆ ಅನ್ನುವಂಥದ್ದು. ನೋಡಿ, 16 ಭಾಗಿಸು 12 ಈಕ್ವಲ್ಸ್ ಟು -12 ಭಾಗಿಸು ಕೆ. ಸರ್, ಇಲ್ಲಿ ಮೂರನೇ ಯಾವ್ದು ಅವಶ್ಯಕತೆ ಇಲ್ವಾ? ಬೇಡ. ನಮಗೆ ಕೆ ಬೆಲೆ ಇರುವ ರೇಷಿಯೋವನ್ನು ತಗೊಂಡ್ರೆ ಸಾಕು. ಅದನ್ನ ಎರಡನ್ನ ಕಂಪೇರ್ ಮಾಡಿ ಓರೆ ಗುಣಾಕಾರ ಮಾಡಿ. ಸೊ ಈ ರೀತಿ ಇದ್ದಾಗ ಓರೆ ಗುಣಾಕಾರ ಮಾಡಬೇಕು. ಸೊ 16 ಇಂಟು ಕೆ ಅಂದರೆ ನೋಡಿ, ಇದು ಓರೆ ಗುಣಾಕಾರ. 16 ಇಂಟು ಕೆ ಅಂದರೆ 16ಕೆ, 12 12 144, 12 12 144. ಸರಿನಾ? ಅರ್ಥ ಆಯ್ತಾ? ಓರೆ ಗುಣಾಕಾರ ಮಾಡಿದ್ದೀನಿ ಅನ್ನುವಂಥದ್ದು. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇದನ್ನ ಬಾಕ್ಸ್ಬಿಡಿ, 16 1 16 9. ಹಾಗಾದರೆ ಕೆನ ಬೆಲೆ -9. ಸೊ ಕೆನ ಬೆಲೆ -9 ಇರೋ ಆಪ್ಷನ್ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಸಿಂಪಲ್ ಥಿಂಗ್. ಸೊ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ತರಗತಿಗಳು ನಾವು ಮಾತಾಡ್ತಾ ಇರೋದು HSTR, GPSTR ಮ್ಯಾಥ್ಸ್ ಗಣಿತದ ತರಗತಿಗಳು. ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತೆ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ನಾ ಡಿಫ್ರೆಂಟ್ ಆಫ್ ಕ್ವಶನ್ ತೊಗೊಳ್ತೀನಿ ಅಂತ ಹೇಳಿದ್ದೆ ಅಲ್ಲ. ನೋಡಿ, ಇಷ್ಟೆಲ್ಲ ಆಯ್ತಲ್ಲ. ಈಗ ಇದು ಇನ್ನೊಂದು ಪ್ರಶ್ನೆ. ಇದು ಯಾವುದ್ರ ಬೇಸ್ ಮೇಲೆ? ಆಯತದ ಬೇಸ್ ಮೇಲೆ. ನೋಡಿ, ಎಲ್ಲ ಥರದ ಪ್ರಶ್ನೆಗಳನ್ನ ತಗೊಳ್ತೀನಿ. ತಗೋಬೇಕಾದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಪ್ರಶ್ನೆಗಳನ್ನ ನಾನು ಹೈಯರ್ ಥಿಂಕಿಂಗ್ ಅಥವಾ ಸ್ವಲ್ಪ ಲೆವೆಲ್ ಜಾಸ್ತಿ ಇರೋ ಪ್ರಶ್ನೆಗಳನ್ನೇ ತಗೊಳ್ತೀನಿ. ಓಕೆ, ಸೊ ಅದಾದ ಮೇಲೆ ನೀವು ಬಿಡಿಸಿ NCERT ಸಾಲ್ವ್ ಮಾಡಿ, NCERT ಕಾನ್ಸೆಪ್ಟ್ ತಿಳ್ಕೊಳ್ಳಿ, ಆರಾಮಾಗಿ ಎಕ್ಸಾಮ್ ಪಾಸ್ ಮಾಡ್ಬೋದು. ಬಟ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆ, now which of the following statement is false if PQR is a rectangle? ಓಕೆ, PQRS ಒಂದು ಆಯತವಾಗಿದ್ದಾಗ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪು? ಸೊ ಆಯತದ ಪ್ರಾಪರ್ಟಿ ಗೊತ್ತಿರಬೇಕು ನಿಮಗೆ, ರೆಕ್ಟ್ಯಾಂಗಲ್ದು ಪ್ರಾಪರ್ಟಿ ಗುಣಲಕ್ಷಣಗಳು ಗೊತ್ತಿರಬೇಕು. ಆ ಗುಣಲಕ್ಷಣಗಳು ಗೊತ್ತಿದ್ರೆ ನೀವು ಈ ಪ್ರಶ್ನೆಯನ್ನು ಉತ್ತರಿಸೋದಕ್ಕೆ ಈಸಿ ಆಗತ್ತೆ. ಎಲ್ಲದಕ್ಕೂ ಹೇಳ್ಕೊಡ್ತೀವಿ. ದ ಥಿಂಗ್ ಈಸ್, ನಾನು ಹೇಳಿದ ಹಾಗೆ MCQsನ ಸಾಲ್ವ್ ಮಾಡಬೇಕಾದ್ರೆ ಅಥವಾ ಬಹು ಆಯ್ಕೆ ಪ್ರಶ್ನೆ ಸಾಲ್ವ್ ಮಾಡಬೇಕಾದ್ರೆ ಟ್ರಿಕ್ಸ್ ಹೇಳ್ಕೊಡ್ತೀವಿ. ಸೊ ನಿಮಗೆ ಡಿಸ್ಕ್ರಿಪ್ಟಿವ್ ಮಾಡಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಬರೀತೀವಿ. ಓಕೆನಾ? ಓಕೆ,
ಸರಿ, ನಾನು ಹೇಳಿದ ಹಾಗೆ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಇದರ ರೆಕ್ಟ್ಯಾಂಗಲ್ದು ಆಯತದ ಗುಣಲಕ್ಷಣ ಗೊತ್ತಿರಬೇಕು. ಈಗ ಮೊದಲನೇದು ನೋಡ್ಕೊಂಡು ಹೋಗೋಣ, ಒಂದೊಂದೇ ನೋಡ್ಕೊಂಡು ಹೋಗೋಣ. ಆ ಒಂದೊಂದ್ರಲ್ಲಿ ನೋಡ್ಕೊಂಡು ಹೋಗಿದ್ರಲ್ಲಿ ಯಾವ ತಪ್ಪು ಅನ್ನೋದು ನೋಡೋಣ. ಮೊದಲೇದು, ದ ಡಯಾಗನಲ್ಸ್ ಆಫ್ ದ ರೆಕ್ಟ್ಯಾಂಗಲ್ ಪಿ ಕ್ಯೂ ಆರ್ ಎಸ್ ಡು ನಾಟ್ ಬೈಸೆಕ್ಟ್ ಈಚ್ ಅದರ್. ಗೊತ್ತಿಲ್ಲ, ನೋಡೋಣ. ಡಯಾಗನಲ್ ಪಿ ಆರ್ ಈಕ್ವಲ್ಸ್ ಟು ಡಯಾಗನಲ್ ಎಸ್ ಕ್ಯೂ. ಓಕೆ, ಕರ್ಣ ಪಿ ಆರ್ ಕರ್ಣ ಎಸ್ ಕ್ಯೂಗೆ. ಓಕೆ, ಇಲ್ಲಿ ಎಸ್ ಕ್ಯೂ ಕೊಟ್ಟಿದ್ದಾರಾ, ಸೊ ವಿಲ್ ಚೇಂಜ್ ದ ವರ್ಡ್, ಆಲ್ಫಾಬೆಟ್ ಚೇಂಜ್ ಮಾಡೋಣ. ಇದನ್ನೇನಂತ ಬರ್ಕೊಳ್ಳೋಣ, ಇದು ಪಿ, ಇದು ಕ್ಯೂ, ಇದು ಆರ್, ಇದು ಎಸ್. ಓಕೆ, ಚೇಂಜ್ ಮಾಡ್ತೀನಿ, ಒಂದು ನಿಮಿಷ ಇರೇಸರ್ ತಗೊಳ್ತೀನಿ. ನಾನು ಎ ಬಿ ಸಿ ಡಿ ಬರ್ಕೊಂಡಿದ್ದೆ, ಅಲ್ಲಿ ಅವ್ರು ಪಿ ಕ್ಯೂ ಆರ್ ಎಸ್ ಕೊಟ್ಟಿರೋದ್ರಿಂದ ಪಿ ಕ್ಯೂ ಆರ್ ಎಸ್ ತಗೊಳ್ಳೋಣ. ಏನ್ ಗೊತ್ತಿರಬೇಕು ಇದಕ್ಕೆ ನಿಮಗೆ? ಅದರ ಪ್ರಾಪರ್ಟೀಸ್ ಗೊತ್ತಿರಬೇಕು. ಇದು ಪಿ, ಇದು ಕ್ಯೂ, ಆರ್, ಇದು ಎಸ್. ಸರಿ, ಒಂದು ಕರ್ಣ ಇದೆ. ಈಗ ಅವರೇನು ಹೇಳಿದ್ದಾರೆ, ಪಿ ಕ್ಯೂ ಆರ್ ಎಸ್ಗೆ ಪಿ ಎಸ್ ಕ್ಯೂ ಆರ್ಗೆ ಈಕ್ವಲ್, ಪಿ ಕ್ಯೂ ಆರ್ ಎಸ್ಗೆ ಕ್ಯೂ ಆರ್ ಪಿ ಎಸ್ಗೆ ಈಕ್ವಲ್. ಹೌದು, ಯಾಕೆ ಅಂತಂದ್ರೆ ರೆಕ್ಟ್ಯಾಂಗಲ್ದು ಒಂದು ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದರೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಎದುರು ಬದುರು ಬಾಹುಗಳು ಸಮ ಇರುತ್ತೆ. ಹಾಗಾದ್ರೆ ಇದು ಸರಿ ಇದೆ, ಈ ಸ್ಟೇಟ್ಮೆಂಟ್ ಸರಿ ಇದೆ, ಆಯ್ತಾ? ಸರಿ, ಇದು ಓಕೆ. ಇದು ನೆಕ್ಸ್ಟ್, ಡಯಾಗನಲ್ ಪಿ ಆರ್ ಈಕ್ವಲ್ಸ್ ಟು ಡಯಾಗನಲ್ ಎಸ್ ಕ್ಯೂ. ಅಂದ್ರೆ ಕರ್ಣ ಪಿ ಆರ್ ಕರ್ಣ ಎಸ್ ಕ್ಯೂಗೆ ಈಕ್ವಲ್ ಇರುತ್ತೆ. ಹೌದು, ಸೊ ಪಿ ಆರ್ ಅನ್ನುವಂಥದ್ದು ಎಸ್ ಕ್ಯೂಗೆ ಈಕ್ವಲ್ ಇರುತ್ತೆ. ಸೊ ಹಾಗಾಗಿ ಇದೂ ಕರೆಕ್ಟೇ. ಅರ್ಥ ಆಗ್ತಿದೆಯಾ? ಇದು ಕರೆಕ್ಟ್ ಆಯ್ತು, ಇದು ಕರೆಕ್ಟ್ ಆಯ್ತು. ಓಕೆ, ಸರಿ. ಸೊ ಹಾಗಾದ್ರೆ ಇದು ಕರೆಕ್ಟ್ ಆಯ್ತು, ಇದು ಕರೆಕ್ಟ್ ಆಯ್ತು. ಲಾಸ್ಟ್ ಒನ್, ಆಂಗಲ್ ಪಿ, ಆಂಗಲ್ ಕ್ಯೂ, ಆಂಗಲ್ ಆರ್, ಆಂಗಲ್ ಎಸ್. ಕೋನ ಪಿ, ಕೋನ ಕ್ಯೂ, ಕೋನ ಆರ್, ಕೋನ ಎಸ್ ಈಕ್ವಲ್ಸ್ 90 ಡಿಗ್ರಿ. ಖಂಡಿತವಾಗ್ಲೂ ಹೌದು, ಇದೆಲ್ಲ ರೆಕ್ಟ್ಯಾಂಗಲ್ ನಿಮಗೆ 90 ಡಿಗ್ರಿ ಇರುತ್ತೆ. ಸರಿ, ಹಾಗೆ ಇದು ಕರೆಕ್ಟೇ. ಬಟ್ ಒಂದೇ ಒಂದು ಕರೆಕ್ಟ್ ಆಗಿಲ್ಲ. ಏನು ಅಂದ್ರೆ ದ ಡಯಾಗನಲ್ ಆಫ್ ಅ ರೆಕ್ಟ್ಯಾಂಗಲ್ ಪಿ ಕ್ಯೂ ಆರ್ ಎಸ್ ಡು ನಾಟ್ ಬೈಸೆಕ್ಟ್ ಈಚ್ ಅದರ್. ಆಯತದ ಕರ್ಣಗಳು ಪರಸ್ಪರ ವಿಭಜಿಸುವುದಿಲ್ಲ ಅನ್ನೋದು ತಪ್ಪು. ಯಾಕೆ ಅಂದ್ರೆ ರೆಕ್ಟ್ಯಾಂಗಲ್ ಅಲ್ಲಿ ನಿಮಗೆ ಕರ್ಣಗಳು ವಿಭಜಿಸುತ್ತದೆ, ಬೈಸೆಕ್ಟ್ ಆಗುತ್ತೆ. ಹಾಗಾದ್ರೆ ನಮ್ಮ ಈ ಮೊದಲನೇ ಆಪ್ಷನ್, ಕನ್ನಡದಲ್ಲಿ ಸ್ವಲ್ಪ ಏರುಪೇರು ಆಗ್ಬಿಟ್ಟಿದೆ, ಮೊದಲನೇ ಆಪ್ಷನ್ ಕರೆಕ್ಟ್ ಆಗಿದೆ. ಯಾಕೆ ಅಂದ್ರೆ ಅವರು ಕೇಳಿರೋದು ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು. ಸೊ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂದ್ರೆ ಡು ನಾಟ್ ಬೈಸೆಕ್ಟ್ ಈಚ್ ಅದರ್ ಅನ್ನೋದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ರೆಕ್ಟ್ಯಾಂಗಲ್ ಬಗ್ಗೆನೂ ಮಾತಾಡಿದೀವಿ, ಸೊ ಆಯತದ ಬಗ್ಗೆನೂ ಮಾತಾಡಿದೀವಿ, ಅದರ ಪ್ರಾಪರ್ಟೀಸ್ನು ತಿಳ್ಕೊಂಡು ಅದ್ರ ಬೇಸ್ ಮೇಲೆ ಈ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡ್ತೀವಿ. ಕ್ಲಿಯರಾ? ಮುಂದಿನ ಪ್ರಶ್ನೆ, now P is any point inside of the rectangle ABCD. If PA equals 69, PB equals 27 and PC equals 38, then the length of PD. ಕನ್ನಡದಲ್ಲೂ ಬರ್ದಿದ್ದೀನಿ ನೋಡಿ. ಕನ್ನಡದಲ್ಲಿ ಏನು ಹೇಳುತ್ತೆ? P ಎಂಬುದು ABCD ಆಯತದ ಒಳಗಿನ ಒಂದು ಬಿಂದು. ಸೊ ಒಂದು ಆಯತ ಬರ್ಕೊಳ್ಳೋಣ. ಸೊ ABCD ಅನ್ನುವ ರೆಕ್ಟ್ಯಾಂಗಲ್ ನಲ್ಲಿ P ಎಂಬುದು ಆಯತದ ಒಳಗಿನ ಒಂದು ಬಿಂದು. ಆಯ್ತು, ಇಲ್ಲಿ P ಬರ್ಕೊಳ್ಳೋಣ. ಸೊ ಸರಿ, ಆ್ಯಂಡ್ ಪಿ ಎ 69, ಪಿ ಎ ಇಲ್ಲಿಂದ ಇಲ್ಲಿಗೆ ಇದು 69 ಇದೆ. ಸರಿ, ಪಿ ಬಿ ಓಕೆ ಇಲ್ಲೂ ಕೊಟ್ಟಿದ್ದಾರೆ. ಪಿ ಬಿ ಎಷ್ಟಿದೆ? 27 ಇದೆ. ಸರಿ, ಆಮೇಲೆ ಪಿ ಸಿ ಓಕೆ ಇಷ್ಟುದ್ದ ಟೋಟಲ್ ಪಿ ಸಿ ಎಷ್ಟಿದೆ? 38. ಓಕೆ, ಆಮೇಲೆ ಪಿ ಡಿ ಎಲ್ಲಿದೆ? ಇದು ಪಿ ಡಿ. ಸೊ ಪಿ ಡಿ ಎಷ್ಟು ಬರುತ್ತೆ ನಿಮಗೆ? ಪಿ ಡಿ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆನಾ? ನೋಡಿ, ಇದು ಡಿಫ್ರೆಂಟ್ ಕಾನ್ಸೆಪ್ಟ್, ನೀವು ಅರ್ಥ ಮಾಡ್ಕೊಳ್ಳಿ. ಈ ಥರ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಇಟ್ಸ್ ಅ ಡಿಫ್ರೆಂಟ್ ಕ್ವಶನ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದಾ? ಬಿಕಾಸ್ ಅದರ ಮಧ್ಯ ಬಿಂದುವನ್ನ ಕೊಟ್ಟು, ಅಥವಾ ಮಧ್ಯ ಬಿಂದು ಅಂತೀನಿ, ಸಾರಿ, ಒಂದು ಬಿಂದು ಅಂತ ಕೊಟ್ಟು, ಪಿ ಅನ್ನೋದು ಒಂದು ಪಾಯಿಂಟ್ ಅಂತ ಕೊಟ್ಟು, ಅದರಲ್ಲಿ ಬೆಲೆಗಳನ್ನ ಆದೇಶಿಸಿ ನೀವು ಇದನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಏನ್ ಮಾಡೋದು ಸರ್ ಹಿಂಗ ಕೊಟ್ಟರೆ ಅನ್ನೋದನ್ನ ನೋಡೋದಾದ್ರೆ, ಈ ತರ ಕೊಟ್ಟಾಗ ನಾವು ಒಂದು ಏನು ಹೇಳ್ತೀವಿ, ರೂಲ್ ಯೂಸ್ ಮಾಡೋಣ. ಏನದು ರೂಲ್ ಅನ್ನೋದನ್ನ ಹೇಳ್ಕೊಡ್ತೀವಿ. ಈ ತರ ಮಧ್ಯದಲ್ಲಿ ನಮಗೆ ರೆಕ್ಟ್ಯಾಂಗಲ್ನ ಮಧ್ಯದಲ್ಲಿ ಒಂದು ಪಾಯಿಂಟ್ ಕೊಟ್ಟು ಅದು ಬಿಂದು ಅಂತ ಅನ್ನೋದನ್ನ ಹೇಳಿದ್ರೆ,
ಅರ್ಥ ಆಗ್ತಿದ್ಯಾ? ಅದು ಬಿಂದು ಅನ್ನೋದನ್ನ ಹೇಳಿದ್ರೆ, ಪಾಯಿಂಟ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಒಂದು ಸೂತ್ರ ಕೊಡ್ತೀನಿ, ಆ ಸೂತ್ರವನ್ನು ಯೂಸ್ ಮಾಡಿ. ಏನದು ಸರ್ ಸೂತ್ರ ಅನ್ನೋದನ್ನು ನೋಡೋದಾದ್ರೆ ನೋಡಿ, ಪಿ ಎ ಸ್ಕ್ವೇರ್ ಪ್ಲಸ್ ಪಿ ಸಿ ಸ್ಕ್ವೇರ್. ನಾನು ಆ ಪಾಯಿಂಟ್ ಏನು ಕ್ವಶನ್ ಹೇಳಿದ್ದೀನಿ ಅದ್ರ ಬೇಸ್ ಮೇಲೆ ನಾನು ಹೇಳ್ತಾ ಇರೋಂಥದ್ದು. ಓಕೆ, ಈಕ್ವಲ್ಸ್ ಟು ಪಿ ಬಿ ಸ್ಕ್ವೇರ್ ಪ್ಲಸ್ ಪಿ ಡಿ ಸ್ಕ್ವೇರ್. ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದು ಒಂದು ಸೂತ್ರ, ಶಾರ್ಟ್ ಟ್ರಿಕ್ ಅಂತ ನಾವು ಹೇಳ್ತೀವಲ್ಲ ಆ ಥರ. ಓಕೆ, ತಲೆ ಇಟ್ಕೊಳ್ಳಿ. ನೋಡಿ, ಪಿ ಎ ಸ್ಕ್ವೇರ್ ಪ್ಲಸ್ ಪಿ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಬಿ ಸ್ಕ್ವೇರ್ ಪ್ಲಸ್ ಪಿ ಡಿ ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ಯಾಕಂದ್ರೆ ಇದು ಪಾಯಿಂಟ್ ಅಲ್ಲ, ಹಾಗಾಗಿ ಇದು ಪಿ ಪಾಯಿಂಟ್. ಸೊ ಈ ಸೂತ್ರವನ್ನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಯಾವುದನ್ನು ಕಂಡುಹಿಡಿಬಹುದು? ಆ ಪಿ ಡಿ ಬೆಲೆಯನ್ನು ಕಂಡುಹಿಡಿಬಹುದು. ಸೊ ಬೆಲೆಗಳನ್ನ ಆದೇಶಿಸಿ. ಪಿ ಎಸ್ ಟು 69 ಸ್ಕ್ವೇರ್ ಪ್ಲಸ್ ಪಿ ಸಿ ಎಸ್ ಟು 38 ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಬಿ ಎಸ್ ಟು ಪಿ ಬಿ ಓಕೆ, ಪಿ ಸಿ 38 ಓಕೆ, ಪಿ ಸಿ 38, ಪಿ ಬಿ 27 ಸ್ಕ್ವೇರ್ ಪ್ಲಸ್ ಪಿ ಡಿ ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್. ನೋಡೋಣ, ಸಿಂಪ್ಲಿಫೈ ಮಾಡಿ. ಇಲ್ಲಿ 69 ಸ್ಕ್ವೇರ್ ಅಂತಂದ್ರೆ ನಾವು 69 ಇಂಟು 69 ಮಾಡಬೇಕಲ್ಲ. ಸೊ ಇದನ್ನ ಮಲ್ಟಿಪಲ್ ಮಾಡ್ತಾ ಕೂತ್ಕೋಬಾರ್ದು, ಟೈಮ್ ವೇಸ್ಟ್ ಆಗುತ್ತೆ. ನಾನೊಂದು ಶಾರ್ಟ್ ಟ್ರಿಕ್ ಹೇಳ್ಕೊಡ್ತೀನಿ. 69 ಮತ್ತು 69 ಬರ್ಕೋಬೇಕು. ಸೊ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಆನ್ಸರ್ನ ಹೇಗೆ ಈಸಿಯಾಗಿ ಶಾರ್ಟ್ ಟ್ರಿಕ್ಕಲ್ಲಿ ಕಲಿಯುವಂಥದ್ದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ನಾನು. ಓಕೆ, ಸೊ ನೀವು ನಾರ್ಮಲ್ ಮೆಥಡ್ ಮಾತ್ರ ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಸೊ ಹೇಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಇವೆರಡು ನಂಬರ್ನ ಮಲ್ಟಿಪಲ್ ಮಾಡಿ. 9 9s 81, 8 ಹಾಗೆ ಉಳಿಸ್ಕೊಳ್ಳಿ ಶೇಷ. ಈಗ ಓರೆ ಗುಣಾಕಾರ ಮಾಡಿ. ಇಲ್ಲಿ 6 9s 54, ಶೇಷದ ಜೊತೆಗೆ ಆ್ಯಡ್ ಮಾಡಿ. 6 9s ಪುನಃ ಇದರಿಂದ ಮಲ್ಟಿಪಲ್ ಮಾಡಿ ಪ್ಲಸ್ 54. ಅರ್ಥ ಆಯ್ತಾ? ಸೊ ಇಷ್ಟೂ ಆ್ಯಡ್ ಮಾಡಿ. ಸೊ 54 54 8. ಅರ್ಥ ಆಯ್ತಾ ಹೇಳಿದ್ದು? 8. ಸೊ 4 4 8 8 16 6 ಇನ್ನು 1 5 10 11. ಸೊ 116. 116ರಲ್ಲಿ 6 ಬರ್ಕೊಳ್ಳಿ, 1 ಇಟ್ಕೊಳ್ಳಿ. ಈಗ ಇದನ್ನು ಮಲ್ಟಿಪಲ್ ಮಾಡಿ. ಸಾರಿ, 116ರಲ್ಲಿ 6 ಬರ್ಕೊಳ್ಳಿ, 11 ಇಟ್ಕೊಳ್ಳಿ. ಸೊ 6 36. ಅರ್ಥ ಆಗ್ತಿದೆಯಾ ಸರ್? ಇದು ಹೊಸ ಕಾನ್ಸೆಪ್ಟ್ ಸರ್, ಹೊಸ ಕಾನ್ಸೆಪ್ಟ್ ಇದು. ಸೊ ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾವು ಇದು ಮಾಡ್ತಾರೆ. ಓಕೆ, ಸೊ ಈಗ 36ಕ್ಕೆ 11 ಆ್ಯಡ್ ಮಾಡಿ. ಸೊ 36 ಪ್ಲಸ್ 11 ಎಷ್ಟಾಯಿತು ನಿಮಗೆ? 46 47. ಸೊ ಇದು 47 ಬರೀ. ಇದೇ ನಿಮ್ಮ ಉತ್ತರ. ಸೊ ಸ್ಟೆಪ್ಸ್ ಹೇಗೆ ಹೇಳ್ಕೊಡ್ತೀನಿ. ಇದು ಫಸ್ಟ್ ಇಲ್ಲಿ ಮಲ್ಟಿಪಲ್ ಮಾಡಬೇಕು, ಆಮೇಲೆ ಓರೆ ಗುಣಾಕಾರ ಮಾಡಬೇಕು, ಆಮೇಲೆ ಈ ನಂಬರ್ ಮಲ್ಟಿಪಲ್ ಮಾಡಬೇಕು. ಸೊ ಇದು 4 7 6 1. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಹೇಳ್ಕೊಡ್ತೀನಿ ನೋಡಿ. 38 ಸ್ಕ್ವೇರ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. 38 ಇಂಟು 38. ಫಸ್ಟ್ ಸ್ಟೆಪ್ ಹೆಂಗೆ ಹೇಳಿದೆ ನೀಟಾಗಿ ನೋಡ್ಕೊಂಬಿಡಿ. ಫಸ್ಟ್ ಸ್ಟೆಪ್ಪು ನೋಡಿ, ದಿಸ್ ಇಸ್ ಅ ಶಾರ್ಟ್ ಟ್ರಿಕ್. ಸೊ ಮಲ್ಟಿಪ್ಲಿಕೇಶನ್ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ ಅನ್ನುವಂಥದ್ದು ಇಲ್ಲಿ ನೋಡಿ. ಫಸ್ಟ್ ಇದನ್ನ ಮಲ್ಟಿಪಲ್ ಮಾಡಿ. 8 8s 64, 64, 6 ಹಂಗೆ ಉಳಿಸ್ಕೊಳ್ಳಿ ಶೇಷ. ಬಂದರೆ ಉಳಿಸ್ಕೊಳ್ಳಿ, ಇಲ್ಲ ಅಂತ ಬಿಟ್ಬಿಡಿ. ನಾವು ಓರೆ ಗುಣಾಕಾರ ಮಾಡಿ ಇದನ್ನು ಇದಕ್ಕೆ. 8 3 24 ಪ್ಲಸ್ ಈಗ ಇದನ್ನು ಮಲ್ಟಿಪಲ್ ಮಾಡಿ ಓರೆ ಗುಣಾಕಾರ. 8 3 24. ಈ 3 ಆ್ಯಡ್ ಮಾಡಿ. 4 4 8 8 6 14 4 ಇನ್ನು 1. ಸರಿನಾ? 2 4 ಅಂತ 5. ಸರಿನಾ? ಈ 54ರಲ್ಲಿ 4 ಇಟ್ಕೊಳ್ಳಿ, ಇನ್ನು 5 ಹಾಗೆ ಇಟ್ಕೊಳ್ಳಿ. ಈಗ ಇದನ್ನ ಮಲ್ಟಿಪಲ್ ಮಾಡಿ. 3 3 9 9 5 14. ಸೊ 1444. ಅದನ್ನ ಇಲ್ಲಿ ಬರೀ. ಐ ಹೋಪ್ ನಿಮಗೆ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ತಾರೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಕನ್ನಡ ಮೀಡಿಯಂ ಓಲ್ಡ್ ಆಗಲ್ಲ ಸರ್, ಹೊಸದು ಇಟ್ಕೋಬೇಕು. ಅದಕ್ಕೆ ಹಳೇದನ್ನ ಕೆಲವೊಂದ್ಸಲ ಯಾಕೆ ಬೇಕು ಸರ್, ಕೆಲವೊಂದ್ಸಲ ಕನ್ಸಿಡರ್ ಮಾಡಲ್ಲ. ಸೊ ದಯವಿಟ್ಟು ಹೊಸದು ಮಾಡಿಸ್ಕೊಂಬೇಡಿ. ಹೊಸದು ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು. ಸರಿನಾ? ಸರಿ, ಅಲ್ಲಿಗೆ ಆಯ್ತು. ಇನ್ನು 27 ಸ್ಕ್ವೇರ್ ಒಂದಿದೆ, ಅದನ್ನು ಮಾಡ್ಬಿಡೋಣ. 27 ಸ್ಕ್ವೇರ್ ಮಾಡೋದು ಹೆಂಗೆ? 27 ಇಂಟು 27. ನಾನಿಲ್ಲಿ 2 ಡಿಜಿಟ್ ನಂಬರ್ನ ಹೇಗೆ ಶಾರ್ಟ್ ಟ್ರಿಕ್ ಅಲ್ಲಿ ಬೇಗ ಆನ್ಸರ್ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇರೋದು. 2 ಅಂಕಿಯ ಸಂಖ್ಯೆ.
ಸೊ 7 49 49 4 ಕ್ಯಾರಿ ಇಟ್ಕೊಳ್ಳಿ. ಈಗ ಇದನ್ನು ಮಲ್ಟಿಪಲ್ ಮಾಡಿ 7 14. ಈಗ ಇದನ್ನು ಮಲ್ಟಿಪಲ್ ಮಾಡಿ ಕ್ರಾಸ್ ಆಗಿ 7 14 28 4 32 ಆಯಿತು. 32ಕ್ಕೆ 2 ಇಟ್ಕೊಳ್ಳಿ, 3 ಕ್ಯಾರಿ. ಈಗ ಇದನ್ನು ಮಲ್ಟಿಪಲ್ ಮಾಡಿ 2 4 4 ಪ್ಲಸ್ 7 4 ಪ್ಲಸ್ 3 7 7 29 ಆಯಿತು. ಸರಿನಾ ಸರ್? ಸರಿ, ಈಗ ನೋಡ್ಕೊಳ್ಳಿ, ಇವೆರಡನ್ನ ಆ್ಯಡ್ ಮಾಡಿ. 4 1 5, 6 4 10 0 ಇನ್ನು 1, 7 4 11 1 12ಕ್ಕೆ 2 ಇನ್ನು 1, 4 1 5 1 6 ಈಕ್ವಲ್ಸ್ ಟು 729 ಪ್ಲಸ್ ಪಿ ಡಿ ಸ್ಕ್ವೇರ್. ನಮ್ಮ ಪಿ ಡಿ ಬೇಕಾಗಿರೋದ್ರಿಂದ 729 ಈ ಕಡೆ ಕಳಿಸಿ. ಸೊ 6205ರಿಂದ 729 ಸಬ್ಟ್ರಾಕ್ಟ್ ಮಾಡಬೇಕು, ಆಗ ಪಿ ಡಿ ಸ್ಕ್ವೇರ್ ಬರುತ್ತೆ. 6205ರಿಂದ ಸಬ್ಟ್ರಾಕ್ಟ್ ಮಾಡಿ. ಯಾವುದನ್ನು? ನಾವು 729ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 5 15 9 ಹೋದರೆ 6, ಇಲ್ಲಿ ಬರಿತೀನಿ. ಸೊ ಪಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 15 9 ಹೋದರೆ 6. ಸೊ ಇಲ್ಲಿ 10 9 9 ಹೋದರೆ 7. ಸರಿನಾ? ಸೊ ನೆಕ್ಸ್ಟು 4 5. ಸರಿ, ಇದು ನಮ್ಮ ಸಂಖ್ಯೆ. ಈಗ ನಮಗೆ ಪಿ ಡಿ ಬೇಕಾಗಿರೋದ್ರಿಂದ ಎರಡು ಕಡೆ ವರ್ಗಮೂಲ ತಗೊಳ್ಳಿ. ಅಂದರೆ ಇದರ ವರ್ಗಮೂಲ ಫೈಂಡ್ ಔಟ್ ಮಾಡಬೇಕು. ಇದರ ವರ್ಗಮೂಲ ಫೈಂಡ್ ಔಟ್ ಮಾಡಬೇಕು ಅಂದರೆ ಇದನ್ನು ವರ್ಗಮೂಲವನ್ನು ಫೈಂಡ್ ಔಟ್ ಮಾಡ್ತಾ ಕುತ್ಕೊಳ್ಳೋಕೆ ಹೋಗಬೇಡಿ. ನಾವು ವರ್ಗಮೂಲವನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಕಡೆಯ ಡಿಜಿಟ್ನ ಮಾತ್ರ ನೋಡ್ತೀವಿ. ಕಡೆಯ ಡಿಜಿಟ್ ಎಷ್ಟಿದೆ ಸರ್ ಇಲ್ಲಿ? 6. 6 ನಮ್ಮ ಯಾವ ಸಂಖ್ಯೆಯನ್ನು ಮಲ್ಟಿಪಲ್ ಮಾಡಿದ್ರೆ ಬರುತ್ತೆ ನೋಡ್ಕೊಳ್ಳಿ. 74 ಇಂಟು 74 ಮಾಡಿದ್ರೆ ಲಾಸ್ಟ್ ಡಿಜಿಟು 4 4 16. ಸೊ ಲಾಸ್ಟ್ ಡಿಜಿಟ್ 6 ಬರುತ್ತೆ. ಇಲ್ಲಿ 72ರಲ್ಲಿ 72 ಇಂಟು 72 ಮಾಡಿದ್ರೆ ನಿಮಗೆ ಲಾಸ್ಟ್ ಡಿಜಿಟಲ್ಲಿ 2 4 ಬರುತ್ತೆ, ಇದಾಗಲ್ಲ. 70 ಇಂಟು 78ರಲ್ಲಿ 0 0 ಬರುತ್ತೆ, ಇದು ಆಗಲ್ಲ. ಇಲ್ಲಿ 8 8ಲಿ, ಸೊ 78 ಇಂಟು 78, ಸೊ 8 8ಲಿ 64. ಸೊ ಲಾಸ್ಟ್ ಡಿಜಿಟಲ್ 4 ಬರುತ್ತೆ, ಇದು ಆಗಲ್ಲ. ಹಾಗಾದರೆ ಮಲ್ಟಿಪಲ್ ಮಾಡೋಕ್ಕೆ ಹೋಗಬೇಡಿ. ಹಾಗಾದರೆ ಪಿ ಡಿದು ಸ್ಕ್ವೇರ್ ರೂಟು ಅಲ್ವಾ, ಅಥವಾ 5476 5476 ಸ್ಕ್ವೇರ್ ರೂಟ್ ಏನಾಗುತ್ತೆ ಅಂದರೆ 74 ಆಗಲೇಬೇಕು. ಹಾಗಾದರೆ 74 ಇಸ್ ದ ರೈಟ್ ಆನ್ಸರ್. ಬಿ ಒ ಆಫೀಸ್ ಕೇಳಿ ಸರ್, ಈ ಥರ ಕ್ಲೋಸ್ ಆಗಿದೆ ಅಂದ್ಬಿಟ್ಟು, ಸೊ ಕ್ಲೋಸ್ ಆಗಿದೆ ಅಂದ್ಬಿಟ್ಟು ಆ ಒಂದು ಏರಿಯಾದ ಬಿ ಒ ಆಫೀಸ್ ಇರುತ್ತಲ್ಲ ಅಲ್ಲೂ ಹೋಗಿ ಹೇಳಿ. ಈಗ ನಾನು ಅಷ್ಟೇ, ಆ್ಯಕ್ಚುಲಿ ನಮ್ಮದು ಕೂಡ ಆ ಥರ ಕ್ಲೋಸ್ ಆಗಿತ್ತು, ಬಿ ಒ ಆಫೀಸ್ಗೆ ಹೋಗಿದೆ. ಹಾಗಾಗಿ ನೀವು ಬಿ ಒ ಆಫೀಸ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಹೆಲ್ಪ್ ಮಾಡ್ಕೊಡ್ತಾರೆ. ಐ ಹೋಪ್ ಈ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ನಾವು 2 ಅಲ್ಲ 3 ಕಾನ್ಸೆಪ್ಟ್ ಕಲ್ತ್ಕೊಂಡು, 3 ಕಾನ್ಸೆಪ್ಟ್ ಯಾವುದು ಅಂದರೆ, ಮೊದಲನೇದು ಇದನ್ನು ಡಿಸ್ಕ್ರಿಪ್ಟಿವ್ ಆಧಾರದಲ್ಲಿ ಬರೆಯೋದು ಹಿಂಗೆ. ಎರಡನೇದು ಇಲ್ಲಿ 69 ಸ್ಕ್ವೇರನ್ನು ನಾವು ಬೇಗ ಹೆಂಗೆ ಕಂಡುಹಿಡಿಯುವಂಥದ್ದು ಅಂದರೆ 2 ಡಿಜಿಟ್ ಮಲ್ಟಿಪ್ಲಿಕೇಶನ್, 2 ಅಂಕಿಯ ಗುಣಾಕಾರದಲ್ಲಿ ಹೇಗೆ ಈಸಿಯಾಗಿ ಮಾಡೋದು ಅನ್ನೋದು ಕಲ್ತ್ಕೊಂಡು, ಆಮೇಲೆ ಕೂಡಿಸಿ ಕಳೆದ ಮೇಲೆ ಪಿ ಡಿ ಸ್ಕ್ವೇರ್ ಬಂತು. ನಮಗೆ ಪಿ ಡಿ ಬೇಕಾಗಿರೋದ್ರಿಂದ 2 ಕಡೆ ವರ್ಗಮೂಲ ತಗೊಂಡು ಸ್ಕ್ವೇರ್ ರೂಟ್ ತಗೊಂಡಾಗ ಸ್ಕ್ವೇರ್ ರೂಟನ್ನು ನಾವು ಹೆಂಗೆ ಆಪ್ಷನ್ ಮುಖಾಂತರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡು. ಸೊ 5476 ಇತ್ತು, 5476 ಇತ್ತು, ಲಾಸ್ಟ್ ಡಿಜಿಟ್ 6 ಇದೆ. ಲಾಸ್ಟ್ ಡಿಜಿಟ್ 6 ಇದೆ ಅಂದರೆ ಆಪ್ಷನಲ್ಲಿರುವಂತಹ ಆನ್ಸರ್ನ ಲಾಸ್ಟ್ ಡಿಜಿಟಲ್ಲಿ 4 ಬರಬೇಕು. ಸೊ 4 4 16, 4 4 16. 4 ಇರೋ ಆಪ್ಷನ್ ಒಂದೇ ಇದ್ದಿದ್ದು ಫಸ್ಟ್ ಆಪ್ಷನ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಮುಂದಿನ ಪ್ರಶ್ನೆ. A circle circumscribe a rectangle with side 16 cm and 12 cm. What is the area of the circle? Okay. ಒಂದು ವೃತ್ತವು 16 ಸೆಂಟಿಮೀಟರ್ 12 ಸೆಂಟಿಮೀಟರ್ ಬದಿಗಳನ್ನು ಹೊಂದಿರುವ ಆಯತವನ್ನು ಸುತ್ತುವರೆದಿದೆ. ವೃತ್ತದ ವಿಸ್ತೀರ್ಣ ಅಂದರೆ ಹಿಂಗಿದೆ ಅಂತ ಅನ್ಕೊಳ್ಳೋಣ. ಒಂದು ವೃತ್ತ ಇದೆ, ಇದ್ರ ಒಳಗಡೆ ರೆಕ್ಟಾಂಗಲ್ ಇದೆ. ಸರಿನಾ? ಇದು ಎ, ಇದು ಬಿ, ಸಿ. ಕ್ಲಿಯರ್? ಕ್ಲಿಯರ್ ಆಗಿದೆ ಈಗ? ಸೊ ವೃತ್ತದ ಒಳಗೆ ರೆಕ್ಟಾಂಗಲ್. ಸರಿ, ಇದನ್ನು ಮಾಡೋದು ಹೇಗೆ ನೋಡ್ಕೊಳ್ಳಿ. ಅದು ಬಿ ಒ ಆಫೀಸ್ಗೆ ಅಂತ ಅದು
ಓಕೆ. ಸೊ ಬಿ ಒ ಆಫೀಸ್ ಅಂತ ಮಾಡ್ಕೊಳ್ಳಿದ್ದು. ಓಕೆ. ಓಕೆ, shall we continue? ಸೊ ನಾನು ಹೇಳಿದಾಗೆ, ಸೊ ಈ ಪ್ರಶ್ನೆ ನಿಮಗೆ ಗೊತ್ತಿರಬೇಕು ಹೇಗೆ ಮಾಡೋದು ಅನ್ನುವಂಥದ್ದು. ಇದರಲ್ಲೂ ಅಷ್ಟೇ ಒಂದು ಈಸಿಯಾಗಿ ಮೆಥಡ್ ಹೇಳ್ಕೊಡ್ತೀನಿ. ಈ ಮೆಥಡ್ ಏನು ಅನ್ನೋದನ್ನ ನೋಡಿ. ಈ ಸರ್ಕಲ್ನ ಒಳಗೆ, ವೃತ್ತದ ಒಳಗೆ ನಿಮಗೆ ಅಕಸ್ಮಾತ್ ರೆಕ್ಟ್ಯಾಂಗಲ್ ಇತ್ತು ಅಂತಂದ್ರೆ, ಇಲ್ಲಿ ಏನ್ ನಿಮಗೆ ರೆಕ್ಟ್ಯಾಂಗಲ್ ಅಲ್ಲಿ ಇಲ್ಲಿ ಕರ್ಣ ಬರ್ತಿದೀವಲ್ಲ, ಇಲ್ಲಿ ಕರ್ಣ ಬರ್ತಿದೀವಲ್ಲ, ಇದು ರೆಕ್ಟ್ಯಾಂಗಲ್ಗೆ ಕರ್ಣ, ಆಯತಕ್ಕೆ ಇದು ಡಯಾಗನಲ್, ಆಯ್ತಾ. ಆದ್ರೆ ವೃತ್ತಕ್ಕೆ ಅದು ಡಯಾಮೀಟರ್ ಆಗತ್ತೆ, ವೃತ್ತಕ್ಕೆ ಅದು ಡಯಾಮೀಟರ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ವ್ಯಾಸ ಆಗತ್ತೆ. ಇಸ್ ಇಟ್ ಕ್ಲಿಯರ್? ಈಗ ಅವ್ರು ಕೇಳಿರೋದು ಏರಿಯಾ ಆಫ್ ಅ ಸರ್ಕಲ್, ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣನ ಕಂಡಿಡೋ ಸೂತ್ರ ಏನು? ಪೈ ಆರ್ ಸ್ಕ್ವೇರ್ ಬೇಕು, ಒಪ್ಕೋತೀರಾ? ಬಟ್ ಪೈ ಆರ್ ಸ್ಕ್ವೇರ್ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂದ್ರೆ, ಇಲ್ಲಿ ಆರ್ ಬೇಕು, ರೇಡಿಯಸ್ ಬೇಕು, ಅಂದ್ರೆ ತ್ರಿಜ್ಯ ಬೇಕು. ಸೊ ರೇಡಿಯಸ್ ಬೇಕು ಅಂತಂದ್ರೆ ಡಯಾಮೀಟರ್ನ ಅರ್ಧ ಮಾಡಿದ್ರೆ ರೇಡಿಯಸ್ ಸಿಗುತ್ತೆ. ಕ್ಲಿಯರ್ ಆಗ್ತಿದ್ಯಾ? ಬಟ್ ಆರ್ ಗೊತ್ತಿಲ್ಲ. ಆರ್ ಹೆಂಗ್ ಕಂಡಿಡ್ಕೊಳ್ಳೋದು ಅಂದ್ರೆ, ನಾವು ರೆಕ್ಟ್ಯಾಂಗಲ್ ಅಲ್ಲಿ ಇಲ್ಲಿ ಏನ್ ಕರ್ಣ ಎಳ್ದಿದೀವೋ, ಕರ್ಣ ಎಳ್ದಾಗ ಇಲ್ಲಿ 90 ಡಿಗ್ರಿ ಇರುತ್ತಲ್ಲ, ಇಲ್ಲಿ 90 ಡಿಗ್ರಿ ಇದೆ ಅಂತಂದ್ರೆ ಎ ಬಿ ಸಿ ಅನ್ನೋದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ, ಒಂದು ಲಂಬಕೋನ ತ್ರಿಭುಜ ಆಗುತ್ತೆ. ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ನಾವು ಇಲ್ಲಿ ಪೈಥಾಗೋರಸ್ ಥಿಯರಂ ಯೂಸ್ ಮಾಡಬಹುದು. ಸೊ ಪೈಥಾಗೋರಸ್ ಥಿಯರಂ ಏನ್ ಹೇಳುತ್ತೆ ಅಂದ್ರೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳುತ್ತೆ. ಈ ಸೂತ್ರವನ್ನ ಇಟ್ಕೊಂಡು, ಈ ಬೆಲೆಗಳನ್ನ ಇಟ್ಕೊಂಡು ನಾವು ಎ ಸಿ ಕಂಡಿಡ್ಕೋಬಹುದು. ಎ ಸಿ ಅನ್ನೋದು ರೆಕ್ಟಾಂಗಲ್ಗೆ ಕರ್ಣ ಆದ್ರೆ ವೃತ್ತಕ್ಕೆ ಏನಾಗುತ್ತೆ? ಡಯಾಮೀಟರ್ ಆಗತ್ತೆ. ಹಾಗೆ ಎ ಸಿ ಬಂದ್ರೆ ನಮ್ಗೆ ಡಯಾಮೀಟರ್ ಬಂದಂಗ ಆಗುತ್ತೆ, ವ್ಯಾಸ ಬಂದಂಗ ಆಗುತ್ತೆ. ವ್ಯಾಸ ಬಂದ್ರೆ ಅದನ್ನ ಅರ್ಧ ಮಾಡಿದ್ರೆ ನಮ್ಗೆ ರೇಡಿಯಸ್ ಬರುತ್ತೆ. ಆಗ ನಾವು ಏರಿಯಾವನ್ನ ಕಂಡಿಡ್ಕೋಬಹುದು. ಕ್ಲಿಯರ್ ಪಾಯಿಂಟು? ಹಾಗಾದ್ರೆ ಈ ಸೂತ್ರದಲ್ಲಿ ಈ ಬೆಲೆಗಳನ್ನ ಹಾಕೋದಾದ್ರೆ ಇಲ್ಲಿ 16 ಇದೆ, ಇಲ್ಲಿ 12 ಇದೆ ಸರ್. ಹಾಗಾದ್ರೆ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಇಲ್ಲಿ 16 ಸ್ಕ್ವೇರ್, ಇಲ್ಲಿ 12 ಸ್ಕ್ವೇರ್. ಹಾಗಾದ್ರೆ ಎ ಸಿ ಸ್ಕ್ವೇರ್ ಅನ್ನೋದು ಇಲ್ಲಿ 256 ಪ್ಲಸ್ 144. ಹಾಗಾದ್ರೆ ಎ ಸಿ ಸ್ಕ್ವೇರ್ ಎಷ್ಟು ಬರುತ್ತೆ ಅಂದ್ರೆ, 6 4 10 0 1, 5 4 9 1 10 0 1, 2 3 4. ಎ ಸಿ ಸ್ಕ್ವೇರ್ 400 ಆದ್ರೆ ಎ ಸಿ ನಿಮಗೆ 20 ಬರಲೇಬೇಕು. ಯಾಕೆ ಅಂದ್ರೆ 400ರ ವರ್ಗಮೂಲ 20. ಹಾಗಾದ್ರೆ ಎ ಸಿ ಎಷ್ಟು ಬಂದಂಗಾಯ್ತು ಸರ್? ಎ ಸಿ ನಿಮಗೆ 20 ಸೆಂಟಿಮೀಟರ್ ಬಂದಾಯ್ತು. ಎ ಸಿ ಅನ್ನೋದೇನು? ರೆಕ್ಟ್ಯಾಂಗಲ್ಗೆ ಕರ್ಣ, ಡಯಾಗನಲ್, ಆಯತಕ್ಕೆ. ಆದ್ರೆ ವೃತ್ತಕ್ಕೆ ಏನಾಗ್ಬೇಕು? ಅದು ಡಯಾಗನಲ್ ಆಗ್ಬೇಕು. ಸಾರಿ, ವೃತ್ತಕ್ಕೆ ಡಯಾಮೀಟರ್ ಆಗ್ಬೇಕು, ವ್ಯಾಸ ಆಗ್ಬೇಕು. ಹಾಗಾದ್ರೆ ಡಯಾಮೀಟರ್ ಎಷ್ಟು ಬಂದಂಗಾಯ್ತು? ಡಯಾಮೀಟರ್ 20 ಬಂದಂಗಾಯ್ತು. ಡಯಾಮೀಟರ್ 20 ಬಂದಿದ್ರೆ ರೇಡಿಯಸ್ ಎಷ್ಟು ಆಗ್ಲೇಬೇಕು? 20/2 ಆನ್ಸರ್ 10 ಸೆಂಟಿಮೀಟರ್ ಆಗಿರ್ಬೇಕು. ಕ್ಲಿಯರಾ? ರೇಡಿಯಸ್ ಬಂತ? ರೇಡಿಯಸ್ ಬಂದಿದ್ರೆ ಈಗ ಡೈರೆಕ್ಟ್ ಆಗಿ ಬೆಲೆಗಳನ್ನ ಹಾಕೋಣ. ಪೈ ಇಂಟು ಆರ್ ಅಂದ್ರೆ 10 ಸ್ಕ್ವೇರ್ ಅಂದ್ರೆ 100. ಹಾಗಾದ್ರೆ ಆನ್ಸರು 100 ಪೈ ಅನ್ನೋದು ಆನ್ಸರು. ಸೊ 100 ಪೈ ಅನ್ನೋದು 3ನೇ ಆಪ್ಷನ್ ಇದೆ. ಸೊ 3ನೇ ಆಪ್ಷನ್ ಕರೆಕ್ಟ್ ಆಗಿದೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಸೊ ಪೈಥಾಗೋರಸ್ ಥಿಯರಂ ಹಾಕ್ಬಿಟ್ಟು ಎ ಸಿ ಕಂಡಿಟ್ಕೊಂಡು, ಎ ಸಿ ಅನ್ನೋದು ಕರ್ಣ, ಬಟ್ ವೃತ್ತಕ್ಕೆ ಅದು ಡಯಾಮೀಟರ್ ಆಯ್ತು. ಸೊ ಎ ಸಿ 20 ಬಂದ್ರೆ ಅದು ವ್ಯಾಸ 20 ಬಂದಂಗಾಯ್ತು. ನಮಗೆ ತ್ರಿಜ್ಯ ಬೇಕು. ತ್ರಿಜ್ಯ ಬೇಕಾಗಿರೋದ್ರಿಂದ
ನಾವು ಅದನ್ನು ಅರ್ಧ ಮಾಡ್ಕೊಂಡಿದ್ದೀವಿ. 20ರಲ್ಲಿ ಅರ್ಧ ಹೋದರೆ 10 ಅಂದರೆ D/2. 10 ಇಟ್ಕೊಂಡ್ರೆ ನಮಗೆ ಆ ರೇಡಿಯಸ್ ಬಂದಂಗೆ ಆಯಿತು. 10 ಸ್ಕ್ವೇರ್ ಮಾಡೋದು 100 ಆಯಿತು. ಸೊ 100 ರೂಪಾಯಿ ಆನ್ಸರ್ ಬಂತು. ಮುಂದಿನ ಪ್ರಶ್ನೆ. ಸೊ ಯಾರಾದರೂ ಹೊಸದಾಗಿ ಬಂದಿತ್ತು ಅಂದರೆ ಇದು HSTR GPSTR ಮ್ಯಾಥ್ಸ್ ತರಗತಿಗಳು. ಸೊ HSTR GPSTR ಮ್ಯಾಥ್ಸ್ ತರಗತಿಗಳು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಮತ್ತು ಕ್ರೈಸ್ ಅಂತೂ ಓದ್ಬೋದು ನೀವು. ಕ್ರೈಸು ಕಾಲ್ ಆಗಬಹುದು ಈಗ. ಸೊ ವೆಯ್ಟ್ ಮಾಡಿ, ಕ್ರೈಸ್ದು ಟಾಪಿಕ್ ಕೂಡ ನಾವು ಮಾಡಿಕೊಡ್ತೀವಿ. ಸೊ ಗಣಿತ ತರಗತಿಗಳು ಡೈಲಿ 9 ಗಂಟೆಗೆ ಇರುತ್ತೆ ಮತ್ತು 6 ಗಂಟೆಗೆ ಒಂದಿರುತ್ತೆ ಸಂಜೆ ಹೊತ್ತು. ಸೊ ಇದರಲ್ಲಿ ನಾವು ಮ್ಯಾಥ್ಸ್ನಲ್ಲಿ ಬರುವ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀವಿ, PYQs ತೊಗೊಂಡು ಸೊಲ್ಯೂಷನ್ಸ್ನ ಕೊಡ್ತೀವಿ ಅನ್ನುವಂಥದ್ದು. VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಕೋರ್ಸ್ ಲಭ್ಯವಿದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಇದೆ. The ratio between the length and the breadth of the rectangle park is 3:2 and the perimeter of a park is 120. Then find the area. ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಅಗಲದ ನಡುವಿನ ಅನುಪಾತ 3:2. ಉದ್ಯಾನವನದ ಪರಿಧಿ 120 ಮೀಟರ್. ಉದ್ಯಾನವನದ ವಿಸ್ತೀರ್ಣ. ಉದ್ಯಾನವನ ಹೆಂಗಿದೆ ನಮಗೆ? ಆಯತಾಕಾರದಲ್ಲಿ. ಸೊ ಕಂಡುಹಿಡಿಬೇಕು ನಾವೀಗ. Okay, shall we start? ಸಿಂಪಲ್ ಥಿಂಗ್ ನೋಡಿ, ಅವರೇ ಹೇಳಿದ್ದಾರೆ. ಓಕೆ, ಲೆಂತ್ ಮತ್ತು ಬ್ರೆತ್ದು ನಿಮಗೆ ರೇಷಿಯೋ ಕೊಟ್ಟಿದ್ದಾರೆ 3:2. ಯಾವಾಗ ರೇಷಿಯೋ ಬರುತ್ತೋ ಅದನ್ನ 3x 2x ಅಂತ ತಗೋಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಲೆಂತ್ 3x ಆಯಿತು, ಬ್ರೆತ್ 2x ಆಯಿತು. ಅದರ ಪೆರಿಮೀಟರ್ ಕೊಟ್ಟಿದ್ದಾರೆ 120 ಮೀಟರ್. ಸೊ ಪೆರಿಮೀಟರ್ ಕಂಡುಹಿಡಿಯೋ ಸೂತ್ರ ಏನು? 2 ಇಂಟು ಸುತ್ತಳತೆ. ಸೊ 2 ಇಂಟು L ಪ್ಲಸ್ ಬಿ. ಸೊ ಪೆರಿಮೀಟರ್ ಸುತ್ತಳತೆ ಕೊಟ್ಟಿದ್ದೇನೆ, ಆ ಜಾಗದಲ್ಲಿ 120 ಹಾಕೋಣ. ಇದು 2 ಇಂಟು L ಅಂದರೆ 3x, ಬಿ ಅಂದರೆ 2x. ಇದ್ರ 2ರಿಂದ ಬಾಕ್ಸ್ ಬಿಡಿ. 2 ಒಂದ್ಲಿ 2 60ಲಿ 3x ಪ್ಲಸ್ 2x ಅಂದರೆ 5x. 5ರಿಂದ ಬಾಕ್ಸಿ. ಸೊ 5 1 5, 5 2 12 60. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಬಂದಂಗೆ ಆಯಿತು? ಎಕ್ಸ್ನ ಬೆಲೆ 12 ಆಯಿತು. ಎಕ್ಸ್ನ ಬೆಲೆ 12 ಬಂತು ಅಂತಂದರೆ ಲೆಂತ್ ಎಷ್ಟಾಗಬೇಕು? 12 ಇಂಟು 3. ಬ್ರೆತ್ ಎಷ್ಟಾಗಬೇಕು? 12 ಇಂಟು 7. ಹಾಗಾದ್ರೆ ಲೆಂತ್ ಎಷ್ಟು ಬಂತು? 36 ಬಂತು. ಬ್ರೆತ್ ಎಷ್ಟು ಬಂತು? 24. ಸೊ ಲೆಂತು 36, ಬ್ರೆತ್ತು 24. ಕ್ಲಿಯರ್? ಅವ್ರೇನು ಕೇಳಿದ್ದಾರೆ? ಏರಿಯಾ. ಸೊ ವಿಸ್ತೀರ್ಣ ಕೇಳಿದರೆ ವಿಸ್ತೀರ್ಣ ಸೂತ್ರ ಲೆಂತ್ ಇಂಟು ಬ್ರೆತ್. ಸೊ ಮಲ್ಟಿಪಲ್ ಮಾಡಿ 36 ಇಂಟು 24. ಸೊ ಇಲ್ಲೂ ಅಷ್ಟೇ ಮಲ್ಟಿಪಲ್ ಮಾಡ್ತಾ ಕುತ್ಕೋಬೇಡಿ, ಕಡೆ ಡಿಜಿಟ್ ನೋಡಿ. ಸೊ 6 4 24, 6 4 24. ಹಾಗಾದ್ರೆ ನಿಮ್ಮ ಉತ್ತರದ ಕಡೆಯ ಡಿಜಿಟಲ್ಲೂ ನಿಮ್ಗೆ 4 ಇರಬೇಕು. ಸೊ ಕಡೆಯ ಡಿಜಿಟಲ್ 4 ಇರೋದ್ರಲ್ಲಿ ಇದಿಲ್ಲ, ಇದು 8 ಇದೆ, ಇದಾಗಲ್ಲ. ಸೊ ಈ ಉಳಿದಿರೋದ್ರಲ್ಲಿ ಎಲ್ಲರೂ 4 4 ಇದೆ. ಹಾಗಾದ್ರೆ ನೀವು ಗುಣಿಸ್ಲೇಬೇಕು. ಗುಣಿಸಿ 36 ಇಂಟು 24. ಈಗ ತಾನೇ ಹೇಳ್ಕೊಟ್ಟೆ ಮೆಥಡ್. ಇದನ್ನು ಗುಣಿಸಿ 6 4 24, 4 ಇನ್ನು 2. ಒರೆ ಗುಣಾಕಾರ 4 3 12. ಒರೆ ಗುಣಾಕಾರ 6 2 12. ಸೊ ಕೂಡಿಸಿ 24 2 26 6 ಇನ್ನು 2. ಸೊ 2ಕ್ಕೆ ಇದನ್ನು ಗುಣಿಸಿ 3 2 6. ಆ 2ಕ್ಕೆ ಇದನ್ನು ಆ್ಯಡ್ ಮಾಡಿ 6 2 8. ಸೊ 864. ಸೊ 864 ಇರೋದು ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ನೋಡಿ, ಇಲ್ಲಿ ಗುಣಿಸೋದನ್ನ ನಾನು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಫೈಂಡ್ ಔಟ್ ಮಾಡಿದೆ. ಕ್ಲಿಯರ್? Okay. The diagonal of a rectangle are inclined to one side of a rectangle at 25 degree. The acute angle found between the diagonal is. ನೋಡಿ, ಡಿಫ್ರೆಂಟ್ ಕ್ವಶನ್ಸ್ ತಗೋತಾ ಇದ್ದೀನಿ ನಾನು. ಸೊ ಐ ಥಿಂಕ್ ಮೇ ಬಿ
ನಾನು ನೋಡಿದ ಪ್ರಕಾರ ನಾನು ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ, ನಮ್ಮ ಕ್ವಾಡ್ರಾಟಿಕ್ ಇಕ್ವೇಷನ್ ಡಿಸ್ಕ್ರಿಮಿನೇಟ್ ಮಾಡ್ತಾರಲ್ಲ ಹಾಗೆ ಯಾರು ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ. ದ ಓನ್ಲಿ ಥಿಂಗ್ ಐ ಆಮ್ ಸೇಯಿಂಗ್ ಈಸ್ ಪ್ರಶ್ನೆಗಳು ನೋಡಿ, ಪ್ರಶ್ನೆಗಳನ್ನ ತಗೊಂಡಿರೋದು ನೋಡಿ, ಲೆವೆಲ್ ನೋಡಿ ಪ್ರಶ್ನೆಗಳನ್ನ. ಸೊ ನಾನು NCERT ಮಾತ್ರ ಕವರ್ ಮಾಡ್ತಾ ಇಲ್ಲ, NCERT ಜೊತೆಗೆ ಎಲ್ಲವನ್ನೂ ಕೂಡ ತಗೊಂಡು ಮಾಡಿಕೊಡ್ತಾ ಇದ್ದೀನಿ. ಓಕೆ, ಸೊ ಹಾಗಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಮೊದಲಲ್ಲಿ ಹೇಳಬೇಕಾಗಿತ್ತು, ಮರ್ತ್ಬಿಟ್ಟೆ. ಏನದು ಅಂದರೆ, ಈ ವಿಡಿಯೋದಿಂದ ಏನೋ ಒಂದು ಕಲಿತಾ ಇದ್ದೀನಿ ಅಂತಂದರೆ, ಏನೋ ಒಂದು ರಿವಿಷನ್ ಆಯಿತು ಅಂತಂದರೆ, ಸಮಥಿಂಗ್ ನಾನು ಏನೋ ಕಲ್ತಂಗಾಯಿತು ಹೊಸದಾಗಿ ಅಂತ ಅನ್ನೋದನ್ನು ಅಂದ್ಕೊಂಡ್ರೆ ಅಥವಾ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಮಾಹಿತಿ ಬೇಕು ಅಂದರೆ 8088100752ಗೆ ಕಾಲ್ ಮಾಡಿ. VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಕೋರ್ಸ್ ಲಭ್ಯವಿದೆ. Okay, shall we solve? The diagonals of the rectangle are inclined to one side of the rectangle. ಫಿಗರ್ ಬರ್ಬಿಡೋಣ. ಒಂದು ಆಯತದ ಕರ್ಣಗಳು 25 ಡಿಗ್ರಿ ಕೋನದಲ್ಲಿ ಆಯತದ ಒಂದು ಬದಿಗೆ ವಾಲ್ ಇರುತ್ತದೆ. ಅಂದರೆ ಹಿಂಗಿರುತ್ತೆ ಅಂತ ಅನ್ಕೊಳ್ಳಿ. ಒಂದು ರೆಕ್ಟ್ಯಾಂಗಲ್ ಇದೆ, ರೆಕ್ಟ್ಯಾಂಗಲ್ದು ಒಂದು ಡಯಾಗನಲ್ ಇದೆ. ಇದು A, ಇದು B, ಇದು C, ಇದು D. ಇನ್ನೊಂದು ಹಾಕೋಣ. ಸೊ ಇಲ್ಲಿ ಇದು 25 ಡಿಗ್ರಿ ಇದೆ ಅಂತ ಅರ್ಥ ಆಯ್ತಾ? ಹಾಗಾದ್ರೆ ಅವ್ರು ಹೇಳ್ತಿರೋದು ದ ಅಕ್ಯೂಟ್ ಆಂಗಲ್ ಫಾರ್ಮ್ಡ್ ಬಿಟ್ವೀನ್ ದ ಡಯಾಗನಲ್ಸ್. ಓಕೆ, ದ ಅಕ್ಯೂಟ್ ಆಂಗಲ್ ಫಾರ್ಮ್ ಬಿಟ್ವೀನ್ ದ ಡಯಾಗನಲ್ಸ್. ಕರ್ಣಗಳ ನಡುವೆ, ಕರ್ಣ ಯಾವುದು? AC ಮತ್ತು BD ಕರ್ಣಗಳ ನಡುವೆ ರೂಪುಗೊಂಡ ಕೋನ ಅಂದ್ರೆ ಇದು ಕೇಳಿದೆ. ಇದನ್ನ ಚಿತ್ರದ ಮುಖಾಂತರ ಬಿಡಿಸ್ಬೋದು. ಹೇಗೆ? ಫಿಗರ್ ಮುಖಾಂತರ ಬಿಡಿಸ್ಬೋದು. ಇಲ್ಲಿ 25 ಇದ್ರೆ ನೋಡಿ, Z ಇದೆ. Z ಅಂತಂದ್ರೆ ಆಲ್ಟರ್ನೇಟ್ ಆಂಗಲ್ ಅನ್ನು ನಾವು ಕರಿತೀವಿ. ಇಲ್ಲಿ 25 ಇದ್ರೆ ಇದು 25 ಇರಬೇಕು. ಹಾಗಾದ್ರೆ ಇಲ್ಲಿ 25 ಆಯ್ತಾ? ಕ್ಲಿಯರ್? ಅರ್ಥ ಆಯ್ತಾ? ಸರಿ, ಇಲ್ಲಿ 25 ಇದ್ರೆ ಇಲ್ಲಿ 25 ಇರಲೇಬೇಕು. ಯಾಕಂದ್ರೆ AB ಇದನ್ನು O ಅಂತ ಕೊಡಿ. ABO ಅನ್ನುವಂಥದ್ದು ಟ್ರಯಾಂಗಲ್ ಆಗಿರುತ್ತೆ. ಟ್ರಯಾಂಗಲ್ ಅಲ್ಲಿ AO ಮತ್ತೆ OB ಈಕ್ವಲ್ ಇರುತ್ತೆ. ಈ ಟ್ರಯಾಂಗಲ್ ನಲ್ಲಿ AO OB ಈಕ್ವಲ್ ಇರುತ್ತೆ. AO OB ಈಕ್ವಲ್ ಇತ್ತು ಅಂದ್ರೆ ಇದು ಎಂತ ಟ್ರಯಾಂಗಲ್ ಆಯ್ತು? ಇದು ಐಸೋಸೆಲಸ್ ಟ್ರಯಾಂಗಲ್ ಆಯ್ತು. ಅರ್ಥ ಮಾಡ್ಕೊಳ್ಳಿ. ಸಮದ್ವಿಬಾಹು ತ್ರಿಭುಜ ಆಯ್ತು. ಸೊ ಸಮದ್ವಿಬಾಹು ತ್ರಿಭುಜ ಅಂದ್ರೆ ಏನು? ಎರಡು ಟ್ರಯಾಂಗಲ್ ಅಥವಾ ಎರಡು ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಎರಡು ಸೈಡ್ಸ್ ಈಕ್ವಲ್ ಇದ್ರೆ ಆ ಸೈಡ್ಸ್ಗೆ ಹೊಂದಿಕೊಂಡಿರುವ ಕೋನ ಈಕ್ವಲ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಬರೀತೀನಿ ನೋಡಿ, ಒಂದು ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಇದು? ನಾವು ಮಾತಾಡ್ತಿರೋದು ಸಮದ್ವಿಬಾಹು ಐಸೋಸೆಲಸ್. ಐಸೋಸೆಲಸ್ ಟ್ರಯಾಂಗಲ್ ಒಂದು ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದ್ರೆ, ಎರಡು ಸೈಡ್ ಈಕ್ವಲ್ ಇದ್ರೆ, ಎರಡು ಬಾಹುಗಳು ಈಕ್ವಲ್ ಇದ್ರೆ, ಬಾಹುಗಳಿಗೆ ಹೊಂದಿಕೊಂಡಿರುವ ಕೋನಗಳು ಈಕ್ವಲ್, ಸೈಡ್ಸ್ಗೆ ಇನ್ಕ್ಲೂಡ್ ಆಗಿರೋ ಆಂಗಲ್ಸ್ ಈಕ್ವಲ್. ಹಾಗಾಗಿ ಇಲ್ಲಿ 25 ಇದ್ರೆ ಇಲ್ಲಿ ಎಷ್ಟಿರಬೇಕು? 25 ಇರಬೇಕು. ಅರ್ಥ ಆಯ್ತಾ? ಕ್ಲಿಯರಾ? ಸರಿ, ಈಗ ನಮಗೆ ಬೇಕಾಗಿರೋದು ಏನು ಅಂದ್ರೆ ಈ ಕೋನ. ಆಯ್ತಾ? ಈ ಕೋನ ಬೇಕು ಅಂದ್ರೆ ಇಲ್ಲಿರೋ ಕೋನ ಕಂಡಿಡ್ಕೊಂಡ್ಬಿಡಿ. ಸೊ AOB ಟ್ರಯಾಂಗಲ್ ನಲ್ಲಿ ನಿಮಗೆ ಇದು 25 ಇದ್ರೆ ಇದು 25 ಇದ್ರೆ, ಸೊ ಮೂರು ಆಂಗಲ್ ನ ಆಡ್ ಮಾಡಿದ್ರೆ 180 ಬರಬೇಕು. 180ರಲ್ಲಿ ನಿಮಗೆ 25 ಇದೆ. ಸೊ ಉಳಿದಿರೋ ಕೋನ ಬೇಕು ಅಂದ್ರೆ 25 ಆಡ್ ಮಾಡಿ 50 ಬರುತ್ತೆ. 180ರಿಂದ ಕಳೆದ್ಬಿಡಿ. 180ರಿಂದ ಕಳೆದ್ರೆ ನಿಮಗೆ 130 ಡಿಗ್ರಿ ಸಿಗುತ್ತೆ. ಹಾಗಾದ್ರೆ ಇದೆಷ್ಟಾಯ್ತು? 130 ಡಿಗ್ರಿ. ಇಷ್ಟು ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಹೌದು, ಆನ್ಸರ್ ಕರೆಕ್ಟ್ ಆಗಿದೆ. ನಾನು ಎಕ್ಸ್ಪ್ಲನೇಷನ್ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೀನಿ ಅಷ್ಟೇ, ಸ್ವಲ್ಪ ಅರ್ಥ ಆಗಲಿ ಅಂತ. ಇನ್ನ ಬೇಗ ಮಾಡ್ಬೋದು, ವಿತಿನ್ 5 ಸೆಕೆಂಡ್ ತಲೆ ಮೈಂಡ್ ಓಡಿಸ್ಬಿಟ್ಟು ಆರಾಮಾಗಿ ಮಾಡ್ಬೋದು. ಇಷ್ಟು ಕ್ಲಿಯರ್ ಆಯ್ತಾ? ಈಗ AOC ಅನ್ನೋದು ಸ್ಟ್ರೈಟ್ ಲೈನ್ ನೋಡಿ. ಹೀಗಿದೆ. OC ಅನ್ನೋದು ಸ್ಟ್ರೈಟ್ ಲೈನ್. AOC ಸ್ಟ್ರೈಟ್ ಲೈನ್ ಅಲ್ಲಿ ಇದು 130 ಇರುತ್ತೆ. ಇದು 130 ಇತ್ತು ಅಂದ್ರೆ ಇದೆಷ್ಟಾಗುತ್ತೆ ಅನ್ನೋದೇ ಬೇಕಾಗಿರೋದು. ಒಂದು ಸ್ಟ್ರೈಟ್ ಲೈನ್ ಮೇಲೆ ನಿಂತಿರೋ ಆಂಗಲ್ಸ್ 180 ಡಿಗ್ರಿ ಸಮಯ ಇರುತ್ತೆ. ಆ 180 ಡಿಗ್ರಿಯಲ್ಲಿ ಆಗಲೇ 130 ಇತ್ತು ಅಂತಂದ್ರೆ ಇದೆಷ್ಟು ಬರಲೇಬೇಕು? 50 ಡಿಗ್ರಿ ಬರಬೇಕು. ಹಾಗಾದ್ರೆ ಇದು 50 ಡಿಗ್ರಿ. ಹಾಗಾದ್ರೆ ಇಲ್ಲಿ ಎಷ್ಟು ಬರಬೇಕು? 50 ಡಿಗ್ರಿ. 50 ಡಿಗ್ರಿ ಇರೋದು ಎರಡನೇ ಆಪ್ಷನ್ ಕರೆಕ್ಟ್ ಆಗಿದೆ. ಇಲ್ಲಿ ನಾನು 3-4 ಥರ ಮೆಥಡ್ ಹೇಳ್ಕೊಟ್ಟೆ. ಆಮೇಲೆ ಕಾನ್ಸೆಪ್ಟ್ ಹೇಳ್ಕೊಟ್ಟೆ, ಎಕ್ಸ್ಟ್ರಾ ಕಾನ್ಸೆಪ್ಟ್ ಹೇಳ್ಕೊಟ್ಟೆ.
ದ ಕಾನ್ಸೆಪ್ಟ್ ಈಸ್ ನೋಡಿ, ಇದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ, ಎಒ ಒ ಬಿ ಈಕ್ವಲ್ ಇರುತ್ತೆ, ಐಸೋಸೆಲ್ಸ್ ಟ್ರಯಾಂಗಲ್ ಆಗುತ್ತೆ, ಎಒ ಒ ಬಿ ಸೈಡ್ಸ್ ಈಕ್ವಲ್ ಇರುತ್ತೆ, ಇಲ್ಲಿ 25 ಇದೆ, 25 ಇಲ್ಲೂ 25. ಸೊ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ತ್ರಿಭುಜದಲ್ಲಿ. ಇನ್ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಅದ್ರಲ್ಲಿ 25 ಇದ್ರೆ ಇಲ್ಲಿ 130 ಬರಬೇಕು. ಇಲ್ಲಿ 130 ಇತ್ತು ಅಂದ್ರೆ ಎ ಸಿ ಸ್ಟ್ರೈಟ್ ಲೈನ್ ಆಗುತ್ತೆ. ಇವೆರಡು ಆಂಗಲ್ನ ಆ್ಯಡ್ ಮಾಡಿದ್ರೆ 180 ಬಂದ್ರೆ ಇಲ್ಲಿ 130 ಇದ್ರೆ ಇದೆಷ್ಟು ಬರಬೇಕು? 50. ಫಿನಿಶ್ಡ್. ಮುಂದಿನ ಪ್ರಶ್ನೆ. Length of a rectangle is 17 meter more than its breadth. The length of its diagonal is 25 meter. Find the perimeter of a rectangle. ಒಂದು ಆಯತದ ಉದ್ದವು ಅದರ ಅಗಲಕ್ಕಿಂತ 17 ಮೀಟರ್ ಹೆಚ್ಚು. ಅದರ ಕರ್ಣದ ಉದ್ದವು 25 ಮೀಟರ್ ಆಗಿದ್ದರೆ ಆಯತದ ಪರಿಧಿಯನ್ನ ಕಂಡುಹಿಡಿಯಿರಿ. ಕ್ವಶನ್, ಗುಡ್ ಕ್ವಶನ್. ಈ ರೀತಿ ಪ್ರಶ್ನೆಗಳು ಕೇಳ್ತಾರೆ ಫಾರ್ ಶೋರ್. ಸೊ ಹೊಸದಾಗಿ ಬಂದಿದ್ರೆ ಸಾಲ್ವ್ ಮಾಡಿ, ಗೊತ್ತಿತ್ತು ಅಂದ್ರೆ ಸಾಲ್ವ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಓಕೆ. ಓಕೆ, ಸಿ ಡೋಂಟ್ ವರಿ. ಸೊ ವಿಲ್ ಅಶ್ಯೂರ್ ಯು ದಟ್ ನಿಮಗೆ ಸಿಗುತ್ತೆ ಕೆಲಸ. ಬಟ್ ಓನ್ಲಿ ಥಿಂಗ್ ಇಸ್, ನಾವು ಎಲ್ಲ ಕಾನ್ಸೆಪ್ಟ್ಸು ಹೇಳ್ಕೊಡ್ತೀವಿ. ಕಾನ್ಸೆಪ್ಟ್ ಬೇಸ್ ಮೇಲೆ ನೀವು ಆದಷ್ಟು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಇದನ್ನು ತಿಳ್ಕೊಳ್ಳಿ. ಪಾಯಿಂಟ್, ಕಾನ್ಸೆಪ್ಟ್ಸು ಎಲ್ಲ ಎಜುಕೇಟರು ಹೇಳ್ಕೊಡ್ತಾರೆ, ಎಲ್ಲರೂ ಹೇಳ್ಕೊಡ್ತಾರೆ ಕಾನ್ಸೆಪ್ಟ್ಸ್ಗಳನ್ನು, ಆಯಿತಾ. ಕಾನ್ಸೆಪ್ಟ್ ಬೇಸ್ ಮೇಲೆ ಬರುವ ಪ್ರಶ್ನೆಗಳಿಗೆ ಸೊಲ್ಯೂಷನ್ ಕಂಡುಹಿಡ್ಕೋಬೇಕಾದ್ರೆ ನೀವು ಅದಾಗಬೇಕು ಅಂದರೆ ಆ ಕಾನ್ಸೆಪ್ಟ್ ಬೇಸ್ ಮೇಲೆ ಹಿಂದಿನ ವರ್ಷದಲ್ಲಿ ಯಾವ ಥರದ ಪ್ರಶ್ನೆಗಳು ಬಂದಿದೆ, ಆ ಕಾನ್ಸೆಪ್ಟ್ ಬೇಸ್ ಮೇಲೆ ಬೇರೆ ಯಾವ ಥರದ ಪ್ರಶ್ನೆಗಳು ರೂಪುಗೊಳ್ಳಬಹುದು ಬರುತ್ತೆ, ಅದನ್ನು ನಾನು ಯಾವ ಥರ ಸಾಲ್ವ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಮ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಥರ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ. ಸೊ ನೀವೇನು ಮಾಡಿ ಸಾಲ್ವ್ ಮಾಡಬೇಕಾದ್ರೆ ಈ ಲೆವೆಲಲ್ಲಿ ಸಾಲ್ವ್ ಮಾಡಿ. ನಿಮ್ಗೆ ಈ ಲೆವೆಲ್ ಪ್ರಶ್ನೆ ಬಂದರೆ ನೀವು ಆಗಲೇ ಇಲ್ಲಿರ್ತೀರ. ಸೊ ಈ ಲೆವೆಲಲ್ಲಿರೋ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾದರೆ ಬರೀ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳನ್ನ ಮಾತ್ರ ಸಾಲ್ವ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಹೇಳ್ತಾ ಇರೋದು ಅದನ್ನೂ ಸಾಲ್ವ್ ಮಾಡಿ, ಅದರ ಜೊತೆಗೆ ಎಕ್ಸ್ಟ್ರಾ ಸೋರ್ಸಸ್ ಯೂಸ್ ಮಾಡ್ಕೊಳ್ಳಿ. ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ದು ಮ್ಯಾಥ್ಸಲ್ಲಿ ಇರುವಂಥ ಪ್ರಶ್ನೋತ್ತರಗಳನ್ನ ತೊಗೊಂಡು ಸಾಲ್ವ್ ಮಾಡೋದಾಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ದು ಜಾಬ್ಗಳಿರೋ ಮ್ಯಾಥ್ಸ್ನ ಪ್ರಶ್ನೆಗಳನ್ನ ತೊಗೊಂಡು ಸಾಲ್ವ್ ಮಾಡೋದಾಗಿರ್ಬೋದು, NCERT ಬುಕ್ನ ಮಾಡೋದಾಗಿರ್ಬೋದು. ಇದನ್ನೆಲ್ಲ ಮಾಡಿದ್ರೆ ಯು ಆರ್ ರೆಡಿ ಫಾರ್ ದ ಎಕ್ಸಾಮಿನೇಷನ್. ಇಷ್ಟು ನಾನು ಹೇಳ್ಬೋದು. ಪ್ರಶ್ನೆ ಸಾಲ್ವ್ ಮಾಡೋದಾದರೆ, ದ ಲೆಂತ್ ಆಫ್ ಅ ರೆಕ್ಟಾಂಗಲ್ ಇಸ್ 17 ಮೀಟರ್ ಮೋರ್ ದೆನ್ ಇಟ್ಸ್ ಬ್ರೆತ್. ನಂಗೆ ಬ್ರೆತ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಐ ವಿಲ್ ಕಾಲ್ ದಟ್ ಆಸ್ X ಮೀಟರ್. ಸೊ ನನಗೆ ಅಗಲ ಎಷ್ಟಿದೆ ಅಂತ ಗೊತ್ತಿಲ್ಲ, ಅದನ್ನೇ X ಮೀಟರ್ ಅಂತ ಕಾಲ್ ಮಾಡ್ತೀನಿ. ಹಾಗಾದ್ರೆ ಲೆಂತ್ ಎಷ್ಟಾಗಬೇಕು? ಬ್ರೆತ್ಗಿಂತ ಅಂದರೆ ಉದ್ದವು ಅಗಲಕ್ಕಿಂತ 17. ಹಾಗಾದರೆ ಇದರಲ್ಲಿ ಹೈಪೋಟಿನಸ್ ಎಷ್ಟಾಗುತ್ತೆ, ಕರ್ಣ ಎಷ್ಟಾಗುತ್ತೆ, ಡಯಾಗನಲ್ ಎಷ್ಟಾಗುತ್ತೆ ಅಂದರೆ ಅವರೇ ಕೊಟ್ಟಿದ್ದಾರೆ 25 ಮೀಟರ್. ಸೊ ಹಾಗಾದರೆ ಆಯತದ ಪರಿಧಿ ಕೇಳಿದ್ದಾರೆ. ಹೆಂಗೆ ಕಂಡುಹಿಡಿಯೋದು? ಪರಿಧಿ ಸೂತ್ರ ಏನು ಸರ್? ಪೆರಿಮೀಟರ್ ಸೂತ್ರ, ಲೆಂತ್ 2 × L + B. ಇಲ್ಲಿ ಎಲ್ಲೂ ಗೊತ್ತಿಲ್ಲ, ಬಿನೂ ಗೊತ್ತಿಲ್ಲ. ಸೊ ಹಾಗಾದರೆ ಮೊದಲನೇದಾಗಿ L ಮತ್ತು B ಕಂಡುಹಿಡ್ಕೋಬೇಕು. ಆ ಉದ್ದ ಮತ್ತು ಅಗಲ ಕಂಡುಹಿಡ್ಕೋಬೇಕು. ಕಂಡುಹಿಡ್ಕೊಂಡ್ರೆ ಈ ಒಂದು ಸೂತ್ರಕ್ಕೆ ಅಪ್ಲೈ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್. ಟು ಫೈಂಡ್ ದಟ್ ಫಸ್ಟ್ L ಮತ್ತೆ B ಬೇಕು ಅಂದರೆ ನಾವು ಪೈಥಾಗೊರಸ್ ಥಿಯರಮ್ ಯೂಸ್ ಮಾಡ್ತೀವಿ. ಯಾಕೆ ಪೈಥಾಗೊರಸ್ ಥಿಯರಮ್ ಯೂಸ್ ಮಾಡ್ತೀವಿ ಅಂದರೆ, ಇಲ್ಲಿ D ಗೊತ್ತು, AC ಅನ್ನೋದು ಡಯಾಗ್ನಲ್, ಇದು 25 ಇರುತ್ತೆ. ಅರ್ಥ ಆಯ್ತಾ? ಇದು X ಇದ್ರೆ ಇದು X + 17 ಇರುತ್ತೆ. ಸೊ ಇಲ್ಲಿ ಪೈಥಾಗೊರಸ್ ಥಿಯರಮ್ ಹಾಕಿದ್ದಕ್ಕೆ. ಸೊ ಪೈಥಾಗೊರಸ್ ಥಿಯರಮ್ ಏನು ಹೇಳುತ್ತೆ ಅಂದರೆ 25² = X² + X + 17² ಸಾಲ್ವ್ ಮಾಡಿ. 25² ಅಂದರೆ 625. ಇದನ್ನು X² ಹಾಗೆ ಇಟ್ಕೊತೀನಿ. ಇದು A + B² A + B² ಅಂದರೆ A² + B² + 2AB 34 X. ಸರಿನಾ? 625 ಈ ಕಡೆ ಕರ್ಕೊಳ್ಳಿ. X² + X² ಅಂದರೆ 2X² + 34X + 289 - 625. ಕಳೀರಿ. 625 289 ಕಳೀರಿ.
15ರಲ್ಲಿ 9 ಹೋದರೆ 6, 11ರಲ್ಲಿ 8 ಹೋದರೆ 3, 5ರಲ್ಲಿ 2 ಹೋದರೆ ಇಲ್ಲಿ ಹಾಂ ಇಲ್ಲಿ 6 ಇತ್ತು, 5 ಆಯಿತು, 5ರಲ್ಲಿ 2 ಹೋದ್ರೆ 3, 336. ಸೊ 2x² ಪ್ಲಸ್ 34x ಆಮೇಲೆ ಮೈನಸ್ 336 ಈಕ್ವಲ್ಸ್ ಟು 0. ಈ ಈಕ್ವೇಷನ್ನ ಪಕ್ಕಕ್ಕೆ ಬರ್ಕೊಳ್ತೀನಿ. 2x² ಪ್ಲಸ್ 34x ಮೈನಸ್ 336 ಈಕ್ವಲ್ಸ್ ಟು 0 ಮಾಡಿ. ಇದನ್ನ ನಾವು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮಾಡಬೇಕು, ಅಪವರ್ತಿಸುವಿಕೆ ವಿಧಾನದಿಂದ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಮಾಡೋಕ್ಕಿಂತ ಮುಂಚೆ ಇದನ್ನು ಡಿವೈಡ್ ಮಾಡ್ಕೊಳ್ಳಿ 2ರಿಂದ. ಇಲ್ಲಿ x² ಬರುತ್ತೆ ಪ್ಲಸ್ 1 17x ಬರುತ್ತೆ ಮೈನಸ್ 2, 1ಲಿ 2, 2 6ಲಿ 12, 2 8ಲಿ. ಸರಿನಾ? ಓಕೆ, ಈಗ ಮಲ್ಟಿಪಲ್ ಮಾಡಿದ್ರೆ 168 ಬರಬೇಕು. 168 ಫ್ಯಾಕ್ಟರ್ಸ್ ತಗೊಂಡಾಗ ಅದನ್ನ ಕೂಡಿಸಿದ್ರೆ 17 ಬರಬೇಕು. ಯಾವ್ದು ತಗೊಳ್ಳೋಣ? 168 ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರ ಮಾಡ್ಕೊಳ್ಳಿ. 2 8ಲಿ, 2 4ಲಿ, 2 4ಲಿ, 2 2ಲಿ, 2 2ಲಿ 1, 7 3ಲಿ 21. ಸರಿನಾ? ಸೊ ಇಲ್ಲಿ ಫ್ಯಾಕ್ಟರ್ಸ್ ಬರ್ಕೊಳ್ಳಿ. 168 ಫ್ಯಾಕ್ಟರ್ಸ್ ಏನೇನು ಬರುತ್ತೆ ಅಂದರೆ 2 ಇಂಟು 2 ಇಂಟು 2 ಇಂಟು 7 ಇಂಟು 3. ಸೊ ಇದನ್ನ ಎಲ್ಲರೂ ಗುಣಿಸ್ಕೊಳ್ಳಿ. ಸೊ ಇಷ್ಟು ನಂಬರ್ನ 2 ಫ್ಯಾಕ್ಟರ್ಸ್ ಆಗಿ ಮಾಡ್ಕೊಳ್ಳಿ. 2 ಫ್ಯಾಕ್ಟರ್ಸ್ ಆಗಿ ಮಾಡಿಕೊಂಡು ಅದನ್ನ ನೀವು ಕೂಡಿಸಿದ್ರೆ ಕಳೆದ್ರೆ ನಿಮಗೆ ಇಲ್ಲಿ 17 ಬರಬೇಕು. ಸೊ ಏನು ಮಾಡೋಣ? 2 2 4, 4 2 8, 8 3 24. ಸೊ 24 ಇಂಟು 7 ಮಾಡ್ಕೊಳ್ಳೋಣ. ಹೌದು, 24 7 ಹೋದ್ರೆ 17. ಹಾಗಾದ್ರೆ ಇಲ್ಲಿ ಇದನ್ನ x² ಪ್ಲಸ್ 24x, ಹಾಗಾದ್ರೆ ಇಲ್ಲಿ 24 ಬರುತ್ತೆ, ಇಲ್ಲಿ 7 ಬರುತ್ತೆ. ಇದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಕೂತ್ಕೋಬೇಡಿ. ಸ್ಟೆಪ್ ಬೈ ಸ್ಟೆಪ್ ಬರೆಯೋದು GPSTRಗೆ. ಓಕೆ, ಸೊ ಅದನ್ನು ಹೇಳ್ಕೊಡ್ತೀನಿ. GPSTR ಡಿಸ್ಕ್ರಿಪ್ಟಿವ್ ಪೇಪರ್ ಬಂದ್ರೆ ಹಿಂಗೆ ಬರೀರಿ, ಪ್ಲಸ್ 7x ಮೈನಸ್ 168 ಈಕ್ವಲ್ಸ್ ಟು 0. ಆದರೆ ನಮಗೆ ಫ್ಯಾಕ್ಟರ್ಸ್ ಮಾತ್ರ ಬೇಕಾಗಿರೋದ್ರಿಂದ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಹಾಕಿ. ಅರ್ಥ ಆಗ್ತಿದ್ಯಾ? ಸರಿ, ಇಲ್ಲಿ ಏನ್ ಚಿಹ್ನೆ ಹಾಕಿದ್ರೆ ನಿಮಗೆ 17 ಬರುತ್ತೆ, ಮೈನಸ್ ಹಾಕಿದ್ರೆ. ಯಾಕಂದ್ರೆ 24ರಲ್ಲಿ 7 ಹೋಗ್ಬೇಕು. ಹಾಗಾದ್ರೆ ರೂಟ್ಸ್ ಬಂದಂಗಾಯ್ತು, ಎಕ್ಸ್ ಬೆಲೆ ಬಂದಂಗಾಯ್ತು. ಏನ್ ಬಂದಂಗಾಯ್ತು ಸರ್? ಇಲ್ಲಿ ಏನಿದೆ ನಂಬರು ಅದರ ಅಪೋಸಿಟ್ ಚಿಹ್ನೆ ಬರ್ಕೊಳ್ಳಿ. ಅದೇ ಅದರ ರೂಟ್ಸ್ ಆಗುತ್ತೆ, ಅದೇ ಅದರ ಬೆಲೆಗಳಾಗತ್ತೆ, ಎಕ್ಸ್ ನ ಬೆಲೆ ಆಗತ್ತೆ. ಹಾಗಾದ್ರೆ ಪ್ಲಸ್ 24 ಇದ್ರೆ ಮೈನಸ್ 24, ಮೈನಸ್ 7 ಇದ್ರೆ ಪ್ಲಸ್ 7. ಹಾಗಾದ್ರೆ ರೂಟ್ಸ್ ಏನೇನು? ಒಂದು 24, ಒಂದು 7. ಕ್ಲಿಯರಾ? ಅದ್ರಲ್ಲಿ ನೆಗೆಟಿವ್ ಬಿಟ್ಬಿಡಿ, ಪಾಸಿಟಿವ್ ತಗೊಳ್ಳಿ. ಪಾಸಿಟಿವ್ ತಗೊಂಡ್ರೆ 7. ಹಾಗಾದ್ರೆ ಎಕ್ಸ್ ನ ಬೆಲೆ 7 ಆದ್ರೆ ನಿಮಗೆ ಎಕ್ಸ್ ಅನ್ನೋದು ಬ್ರೆತ್ ಆಗಿರುತ್ತೆ. ಸೊ ಬ್ರೆತ್ 7 ಆಯ್ತು. ಹಾಗಾದ್ರೆ ಲೆಂತ್ ಎಷ್ಟಾಯ್ತು? ಎಕ್ಸ್ ಪ್ಲಸ್ 17 ಅಂದ್ರೆ 7 ಪ್ಲಸ್ 17 ಅಂದ್ರೆ 3 4 24. ಈ ಕಡೆ ಹಿಡೀರಿ ಪೆರಿಮೀಟರ್ನ. 2 ಇಂಟು 24 ಪ್ಲಸ್ 7, ಬಿಕಾಸ್ ಫಾರ್ಮುಲಾ 2 ಇಂಟು ಎಲ್ ಪ್ಲಸ್ ಬಿ. ಸೊ ಹಾಗಾದ್ರೆ 2 ಇಂಟು 24 ಪ್ಲಸ್ 7 6 31. ಅರ್ಥ ಆಗ್ತಿದೆಯಾ? 1 2 2 3 6. ಸೊ 62. ಪೆರಿಮೀಟರ್ ಎಷ್ಟಾಯ್ತು? 62. 62 ಇರೋದು ಫಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ. ಮೊದಲನೇ ಪ್ರಶ್ನೆ, if there is no solutions of the equation 4x plus 3y plus 5 equals to 0 and 6x minus ky minus 7 equals to 0, then the value of k will be. ಸೊ ಸೇಮ್ ಈಕ್ವೇಶನ್ ಕೊಟ್ಬಿಟ್ಟು ಅದರಲ್ಲಿ ಸಮೀಕರಣಕ್ಕೆ ಯಾವುದೇ ಪರಿಹಾರ ಇಲ್ಲ ಇತ್ತು ಅಂತ ಅಂದಾಗ ಅದರಲ್ಲಿ ಕೆ ನ ಬೆಲೆಯನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡೋದು ಅನ್ನೋದನ್ನ ನೋಡೋದಾದ್ರೆ ಒಂದು ನಿಮಿಷ ಸ್ಲೈಡ್ ಹಾಕೊಳ್ತೀನಿ. ನಾನು ಹೇಳಿದಾಗೆ ಮೊದಲು ಈಕ್ವೇಶನ್ ಬರ್ಕೊಂಬೋಣ. ಈಕ್ವೇಶನ್ ಬರ್ಕೊಂಡು ತದನಂತರ ನಾವು ಮಾಡ್ಕೊಂಡು ಹೋಗೋಣ. ಏನಿದೆ ಈಕ್ವೇಶನ್? 4x ಪ್ಲಸ್ 3y ಪ್ಲಸ್ 5. ನೋಡಿ,
4x ಪ್ಲಸ್ 3y ಪ್ಲಸ್ 5 ಇದು ಮೊದಲನೇದು. ಎರಡನೇದು ಈಕ್ವಲ್ಸ್ ಟು ಝೀರೋ. ಎರಡನೇದು 6x ಮೈನಸ್ ky ಮೈನಸ್ 7. 6x ಮೈನಸ್ ky ಮತ್ತೆ ಮೈನಸ್ 7 ಈಕ್ವಲ್ಸ್ ಟು ಝೀರೋ. ಇದರಲ್ಲಿ ನಾವು ಕೆ ಬೆಲೆಯನ್ನು ಕಂಡುಹಿಡಿಯಬೇಕು. ಬಟ್ ಈ ಈಕ್ವೇಷನ್ಗೆ ನಮಗೆ ಯಾವುದೇ ಪರಿಹಾರ ಇಲ್ಲ, ನೋ ಸೊಲ್ಯೂಷನ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ನಾನು ಈಗ ತಾನೇ ಹೇಳಿದೆ ನಿಮಗೆ. ಏನು ಹೇಳಿದೆ ಸರ್? ನೋ ಸೊಲ್ಯೂಷನ್ಸ್ ಅಂತಂದರೆ ನಮಗೆ ಏನು ರೇಷಿಯೋ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ನೋ ಸೊಲ್ಯೂಷನ್ಸ್ ಅಂತಿದ್ರೆ ಯಾವ ರೇಷಿಯೋ ಬರುತ್ತೆ? ರೇಷಿಯೋ ಬಂದನ್ನ ನಮಗೆ ನೋ ಸೊಲ್ಯೂಷನ್ಸ್ ಅಂತ ಇತ್ತು ಅಂದರೆ A1 ಭಾಗಿಸು A2 ಇಸ್ ಈಕ್ವಲ್ಸ್ ಟು B1 ಭಾಗಿಸು B2 ಇಸ್ ನಾಟ್ ಈಕ್ವಲ್ಸ್ ಟು C1 ಭಾಗಿಸು C2. ಇದೇ ನಮ್ಮ ರೇಷಿಯೋ. ಕರೆಕ್ಟಾ? ಈಗ ತಾನೇ ಕಲ್ತ್ಕೊಂಡು ನೋಡಿ. ಈ ರೇಷಿಯೋವನ್ನು ಯೂಸ್ ಮಾಡಿಕೊಂಡು, ಯಾಕಂದರೆ ನಾವು ಇದನ್ನೇ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಅವರೇ ಹೇಳ್ಬಿಟ್ಟಿದ್ದಾರೆ ಯಾವುದೇ ಪರಿಹಾರ ಇಲ್ಲ, ನೋ ಸೊಲ್ಯೂಷನ್. ಅದಕ್ಕೋಸ್ಕರ ಈ ಕಂಡೀಷನ್ನ ರೇಷಿಯೋನ ತಗೊಂಡು ಈ ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಿ ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಕೆ ವ್ಯಾಲ್ಯೂ ಬರುತ್ತೆ. ಸರಿ, ಸೊ ಈ ಸೊಲ್ಯೂಷನ್ಗೆ ಇದು ರೇಷಿಯೋ ಅಥವಾ ಇದು ಫಾರ್ಮುಲಾ. ಬಟ್ ಇದರ ಬೆಲೆಗಳು ಬೇಕಲ್ಲ. ಇದರ ಬೆಲೆಗಳು ಯಾವುದು ಅಂತ ಅನ್ನೋದನ್ನ ನೋಡೋದಾದ್ರೆ, ಈ ಮೊದಲನೇ ಈಕ್ವೇಷನ್ ಅಲ್ಲಿ ಎಕ್ಸ್ ಪಕ್ಕದಲ್ಲಿ ಇರುತ್ತೆ, ಅದೇ A1. ಹಾಗಾದ್ರೆ A1 4 ಆಯ್ತು. ಮೊದಲನೇ ಈಕ್ವೇಷನ್ ಅಲ್ಲಿ y ಪಕ್ಕದಲ್ಲಿ ಇರುತ್ತೆ, ಅದನ್ನೇ ನಾವು B1 ಅಂತ ಕರಿತೀವಿ, ಅಂದ್ರೆ 3 ಆಯ್ತು. y ಪಕ್ಕದಲ್ಲಿ ಇರುತ್ತೆ. ಮೊದಲನೇ ಈಕ್ವೇಷನ್ ಅಲ್ಲಿ ಈ ಜಾಗದಲ್ಲಿ ಕಾನ್ಸ್ಟೆಂಟ್ ಏನಿರುತ್ತೆ ಅದೇ C1, ಅಂದ್ರೆ 5 ಆಯ್ತು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಇಲ್ಲಿ ಎರಡನೇ ಈಕ್ವೇಷನ್ ಅಲ್ಲಿ ಇದನ್ನ ನಾನು ಮೊದಲನೇ ಈಕ್ವೇಷನ್ ಬರೀತೀನಿ, ಇದನ್ನು ಎರಡನೇ ಈಕ್ವೇಷನ್. ಈ ಎರಡನೇ ಈಕ್ವೇಷನ್ ಅಲ್ಲಿ ಎಕ್ಸ್ ಪಕ್ಕದಲ್ಲಿ ಇರುವಂತದ್ದು A2. ಹಾಗಾದ್ರೆ A2 ಬೆಲೆ 6. ಸೊ B2 ಬೆಲೆ ಈ y ಪಕ್ಕದ್ದು ಮೈನಸ್ ಕೆ, ಇನ್ಕ್ಲೂಡಿಂಗ್ ಸೈನು ತಗೋಬೇಕು. ನೆಕ್ಸ್ಟ್ ಈ ಜಾಗದಲ್ಲಿ ಬರುವುದು ಕಾನ್ಸ್ಟೆಂಟ್, ಅದು C2 ಬೆಲೆ ಆಗುತ್ತೆ. ನೋಡಿ, ಕೇಳಿದ್ರಲ್ಲ ಎಲ್ಲಿ ಸಿಗುತ್ತೆ ಬೆಲೆಗಳು? ನೋಡಿ, ಇಲ್ಲೇ ಸಿಗ್ತಲ್ಲ. A1 ಭಾಗಿಸು A2, B1 ಭಾಗಿಸು B2, C1 ಭಾಗಿಸು C2. ಅದರ ಬೆಲೆಗಳನ್ನ ನಾವು ಹೀಗೆ ಪಿಕ್ ಮಾಡ್ತೀವಿ. ಮತ್ತು ಈ ಸೊಲ್ಯೂಷನ್ಸ್ ಆಗಿರೋದ್ರಿಂದ, ನೋ ಸೊಲ್ಯೂಷನ್ ಆಗಿರೋದ್ರಿಂದ ಈ ಕಂಡೀಷನ್ ಹಾಕೊಂಡಿದ್ದೀವಿ. ಈಗ ನಮಗೆ ಕ್ವಶನ್ ಇತ್ತು, ಬೆಲೆಗಳು ಸಿಕ್ತು, ಸೂತ್ರ ಗೊತ್ತಿದೆ ಅಥವಾ ರೇಷಿಯೋ ಗೊತ್ತಿದೆ. ಇದಕ್ಕೆ ವ್ಯಾಲ್ಯೂಸ್ಗಳನ್ನ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡೋಣ. A1 ಅಂದರೆ 4, A2 ಅಂದರೆ 6 ಈಕ್ವಲ್ಸ್, B1 ಅಂದರೆ 3 ಬೈ B2 ಅಂದರೆ ಮೈನಸ್ ಕೆ. ಸಾಕು. ಇದು ನಾಟ್ ಈಕ್ವಲ್ಸ್ ಆಗಿರೋದ್ರಿಂದ ಇವೆರಡು ತಗೊಳ್ಳಿ. ನಮ್ಗೆ ಕೆ ಬೆಲೆ ಬೇಕಾಗಿರೋದ್ರಿಂದ ಇವೆರಡು ಕನ್ಸಿಡರ್ ಮಾಡಿದ್ರೆ ಸಾಕು. ನಾವು ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಮೈನಸ್ 4k ಈಕ್ವಲ್ಸ್ 6 3s 18. ಅರ್ಥ ಆಗ್ತಿದೆಯಾ? ನಾವು ಹಾಗಾದರೆ ಕೆನ ಬೆಲೆ 18 ಮೈನಸ್ 18/4 ಆಯಿತು. 2 ಇಂದ ಡಿವೈಡ್ ಮಾಡಿ, 2 2s ಆಗುತ್ತೆ, ಇಲ್ಲಿ 2 9s ಆಗುತ್ತೆ. ಸೊ ದ ಆನ್ಸರ್ ಇಸ್ ಮೈನಸ್ 9/2. ಕೆನ ಬೆಲೆ ಎಷ್ಟು ಬರುತ್ತೆ? ಮೈನಸ್ 9/2. ಓಕೆ, ಮೈನಸ್ 9/2 ಇಲ್ಲ, ಅದೇ ಮೈನಸ್ 9/2 ಡಿವೈಡ್ ಮಾಡಿದ್ರೆ ಮೈನಸ್ 4.5 ಬರುತ್ತೆ. ಸೊ ಎ ಆಪ್ಷನ್ ಇದೆ, ಎ ಆಪ್ಷನ್ ಕರೆಕ್ಟ್ ಆಗಿದೆ. ಸಿಂಪಲ್ ಥಿಂಗ್. ನಾವು ಮಾಡಿದಿಷ್ಟೇ, ಏನೂ ಮಾಡಿಲ್ಲ. ನಾವು ಮಾಡಿದ್ದು ಈಕ್ವೇಷನ್ ಇತ್ತು, ಆ ಈಕ್ವೇಷನ್ನಲ್ಲಿ A1 B1 C1 ಬೆಲೆ ತಗೊಂಡು A2 B2 C2 ಬೆಲೆ ತಗೊಂಡು, ಇದು ಮೊದಲಿಂದ ಗೊತ್ತಿರಬೇಕು. ಆಯಿತಾ? ಎರಡನೇದು, ಏನು ಸೊಲ್ಯೂಷನ್ಸ್ ಕೊಟ್ಟಿರ್ತಾರೆ ಅದ್ರ ಬೇಸ್ ಮೇಲೆ ಅದರ ರೇಷಿಯೋಸನ್ನ ಬರ್ಕೋಬೇಕು. ಇಲ್ಲಿ ನೋ ಸೊಲ್ಯೂಷನ್ಸ್ ಕೊಟ್ಟಿದ್ರು, ಯಾವುದೇ ಪರಿಹಾರ ಇಲ್ಲ ಅಂತ ಕೊಟ್ಟಿದ್ರು, ಅದಕ್ಕೆ ರೇಷಿಯೋ ಬರ್ಕೊಂಡ್ವಿ. ಸೊ ಬೆಲೆಗಳನ್ನು ಇದಕ್ಕೆ ಆದೇಶಿಸ್ತೀನಿ, ಓರೆ ಗುಣಾಕಾರ ಮಾಡ್ತೀನಿ, ನನಗೆ ವ್ಯಾಲ್ಯೂ ಸಿಗ್ತು ಅನ್ನೋದು. ಸರಿನಾ? ಅದೇ ಥರ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನೋಡಿ, ಇಲ್ಲೇ ಇದೆ. ಅದೇ ಥರ ಇನ್ನೊಂದು ತಗೊಂಡಿದ್ದೀನಿ. ಫಾರ್ ವಿಚ್ ವ್ಯಾಲ್ಯೂ ಆಫ್ ಪಿ, ಓಕೆ ಇದು ಬೇಡ, ಇನ್ನೊಂದು ತಗೋಣ. ಅದೇ ಥರ ಒಂದು 2 3 ಮಾಡೋಣ, ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹೌದಲ್ವಾ? ಸ್ಲೈಡ್ ಹಾಕೊಳ್ತಾ ಇದೆ, ಸ್ಲೈಡ್ ಹಾಕೊಂಡಿದೆ. ಸರಿ, ಕ್ವಶನ್ ಏನು? ಇಫ್ ದೇರ್ ಇಸ್ ಅ ನೋ ಸೊಲ್ಯೂಷನ್. ನೋಡಿ, ಅದೇ ಥರ ಪ್ರಶ್ನೆ ಇನ್ನೊಂದು ತೊಗೊಂಡಿದ್ದೀವಿ. ಇಫ್ ದೇರ್ ಇಸ್ ಅ ನೋ ಸೊಲ್ಯೂಷನ್. ಕಳೆದ ಪ್ರಾಬ್ಲಮಲ್ಲೂ ನಮ್ಗೆ ನೋ ಸೊಲ್ಯೂಷನ್ ಇತ್ತು. ಎರಡು ಈಕ್ವೇಷನ್ ಕೊಟ್ಬಿಟ್ಟು, ಇಫ್ ದೇರ್ ಇಸ್ ಅ ನೋ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ 14x ಪ್ಲಸ್ 8y ಪ್ಲಸ್ 5 ಈಕ್ವಲ್ಸ್ ಟು 0 ಆ್ಯಂಡ್ 21x ಮೈನಸ್ ky ಮೈನಸ್ 7 ಈಕ್ವಲ್ಸ್ ಟು 0 is possible, then the value of k will be.
ಎರಡು ಈಕ್ವೇಶನ್ ಕೊಟ್ಬಿಟ್ಟು ಆ ಸಮೀಕರಣಗಳಿಗೆ ಯಾವುದೇ ಪರಿಹಾರ ಇಲ್ಲದಿದ್ದಾಗ ಕೆ ನ ಬೆಲೆ ಕಂಡುಹಿಡಿಯಿರಿ. ಮಾಡೋಣ. ಸರಿ, ಮೊದಲನೇದು ಈಕ್ವೇಶನ್ ಬರ್ಕೋತೀನಿ ನಾನು. 14x ಓಕೆ ಪ್ಲಸ್ 8y ಪ್ಲಸ್ 5 ಈಕ್ವಲ್ಸ್ ಟು 0. ಆಯ್ತಾ? ಎರಡನೇದು 21x ಮೈನಸ್ ky, 21x ಮೈನಸ್ ky ಆಮೇಲೆ ಮೈನಸ್ 7 ಈಕ್ವಲ್ಸ್ ಟು 0. ಇದರಲ್ಲಿ ಇದನ್ನ ಈಕ್ವೇಶನ್ ನಂಬರ್ 1 ಕೊಡಿ, ಇದನ್ನ ಈಕ್ವೇಶನ್ ನಂಬರ್ 2 ಕೊಡಿ. ಸೊ ಮೊದಲನೇ ಸ್ಟೆಪ್ ಏನು? ಮೊದಲನೇ ಸ್ಟೆಪ್ ನೀವು ಮಾಡಬೇಕಾದಂಥದ್ದು A1 B1 C1 ವ್ಯಾಲ್ಯೂ ಬರ್ಕೊಳ್ಳಿ, A2 B2 C2 ವ್ಯಾಲ್ಯೂ ಬರ್ಕೊಳ್ಳಿ. ಸೊ A1 ಅಂದರೆ 14, ಈಗ ತಾನೇ ಹೇಳಿದೆ. ಸೊ B1 ಅಂದರೆ 8, C1 ಅಂದರೆ 5, ಇಲ್ಲಿ A2 ಅಂದರೆ 21, A1 B1 C1 ಕರೆಕ್ಟ್ ಆಗಿದೆ. A2 ಅಂದರೆ 21, B2 ಅಂದರೆ ಮೈನಸ್ ಕೆ, C2 ಅಂದರೆ ಮೈನಸ್ 7. ಸರಿನಾ? A2 B2 C2, A1 B1 C1. ಈಗ ಹೇಳಿ, ಇದಕ್ಕೆ ಯಾವ ಸೊಲ್ಯೂಷನ್ಸ್ ಇದೆ? ನೋ ಸೊಲ್ಯೂಷನ್ಸ್, ಅಂದರೆ ಯಾವುದೇ ಪರಿಹಾರ ಇಲ್ಲ. ಅಂದರೆ ಫಾರ್ಮುಲಾ ಏನು? A1 ಭಾಗಿಸು A2 ಇಸ್ ಈಕ್ವಲ್ಸ್ ಟು B1 ಭಾಗಿಸು B2 ಇಸ್ ನಾಟ್ ಈಕ್ವಲ್ಸ್ ಟು C1 ಭಾಗಿಸು C2. ಸೊ ಮೊದಲ ಎರಡು ತಗೊಳ್ಳಿ, ಬೆಲೆಗಳನ್ನ ಹಾಕಿ. A1 ಅಂದರೆ 14/A2 ಅಂದರೆ 21 ಈಕ್ವಲ್ಸ್ ಟು B1 ಅಂದರೆ 8 ಡಿವೈಡೆಡ್ ಬೈ B2 ಅಂದರೆ ಮೈನಸ್ ಕೆ. ಮೂರೇ ಗುಣಾಕಾರ ಮಾಡಿ. ಮೈನಸ್ 14k ಈಕ್ವಲ್ಸ್ ಟು 21 ಇಂಟು 8. ಹಾಗಾದರೆ ಕೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು ಮೈನಸ್ ಆಫ್ 21 ಇಂಟು 8/14. 7 2s are 14, 7 3s are 21, 2 1s are 2 4s are. ಸೊ ಹಾಗಾದರೆ 4 3s are 12. ಯಾವ 12? ಮೈನಸ್ 12. ಸೊ ಮೈನಸ್ 12 ಇರೋ ಆಪ್ಷನ್ ಯಾವುದು? ಡಿ. ಸೊ ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಸಿಂಪಲ್ ಥಿಂಗ್. ಅರ್ಥ ಆಯ್ತಾ? ಡನ್. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಇದ್ರ ಬೇಸ್ ಮೇಲೆ ನಾವು ಇನ್ನೂ ಬೇರೆ ಬೇರೆ ತರಹದ ಪ್ರಶ್ನೆಗಳನ್ನು ಕೂಡ ಮಾಡೋಣ. ನೋಡಿ, ಫಾರ್ ವಿಚ್ ವ್ಯಾಲ್ಯೂ ಆಫ್ ಪಿ ವಿಲ್ ಹ್ಯಾವ್ ಓನ್ಲಿ ಒನ್ ಸೊಲ್ಯೂಷನ್ಸ್ ಆಫ್ ದ ಫಾಲೋವಿಂಗ್ ಈಕ್ವೇಶನ್. ದೇರ್ ಆರ್ ಸೋ ಮೆನಿ ಆಪ್ಷನ್ಸ್ ಆದೆ, ಅದ್ರ ಬಗ್ಗೆ ಆಮೇಲೆ ಓದೋಣ. ಪಿ ನ ಯಾವ ಮೌಲ್ಯಕ್ಕೆ ಈ ಕೆಳಗಿನ ಸಮೀಕರಣ ಒಂದೇ ಒಂದು ಪರಿಹಾರವಿರುತ್ತದೆ? ಫಸ್ಟ್ ಸಮೀಕರಣ ಬರ್ಕೋಬೇಡ. ಸಮೀಕರಣ ಬಂದು 2x ಆಮೇಲೆ ಪ್ಲಸ್ 3y ಈಕ್ವಲ್ಸ್ ಟು ಮೈನಸ್ 5. ಆಮೇಲೆ ಎರಡನೇ ಸಮೀಕರಣ 2x ಪ್ಲಸ್ ಪಿ ವೈ, 2x ಪ್ಲಸ್ ಪಿ ವೈ ಈಕ್ವಲ್ಸ್ ಟು 2. ನಾವು ಈಕ್ವಲ್ಸ್ ಟು 0 ಇರಬೇಕು. ಸೊ ಈಕ್ವಲ್ಸಿಂದ ಆಚೆ 0 ಇಲ್ಲಿಲ್ಲ, ಮೈನಸ್ 5 ಇದೆ. ಇದನ್ನು ಎಡಗಡೆ ಕರ್ಕೊಳ್ಳಿ, ಆಗ 0 ಆಗುತ್ತೆ. ಆಗ 2x ಪ್ಲಸ್ 3y ಅಂದರೆ ಮೈನಸ್ 5 ಈ ಕಡೆ ಕರ್ಕೊಳ್ಳಿ ಎಡಗಡೆಗೆ. ಈಕ್ವಲ್ಸಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಕರ್ಕೊಂಡ್ರೆ ಮೈನಸ್ 5 ಇರೋದು ಪ್ಲಸ್ 5 ಈಕ್ವಲ್ಸ್ ಟು 0 ಆಗುತ್ತೆ. ಇದನ್ನು ಈಕ್ವೇಶನ್ ನಂಬರ್ 1. ಇಲ್ಲಿ 2x ಪ್ಲಸ್ ಪಿ ವೈ, 2 ಈ ಕಡೆ ಬಂದರೆ ಮೈನಸ್ 2 ಈಕ್ವಲ್ಸ್ ಟು 0. ಓಕೆನಾ? ಓಕೆ, ಸರಿ. ಈಗೇನು ನೆಕ್ಸ್ಟು? ಫಸ್ಟ್ ಬೆಲೆಗಳನ್ನ ಬರ್ಕೊಳ್ಳೋಣ. A1 ಅಂದರೆ 2, B1 ಅಂದರೆ 3, C1 ಅಂದರೆ 5, A1 B1 C1. ಇಲ್ಲಿ A2 ಅಂದರೆ 2, B2 ಅಂದರೆ P, C2 ಅಂದರೆ ಮೈನಸ್ 2. ನಾವು ವಾಟ್ ದೇ ಹ್ಯಾಡ್ ಸೆಡ್ ಈಸ್, ಇಫ್ ದೇರ್ ಇಸ್ ಓನ್ಲಿ ಒನ್ ಸೊಲ್ಯೂಷನ್, ಒಂದೇ ಪರಿಹಾರ ಇದ್ದರೆ
ಒಂದೇ ಪರಿಹಾರ ಇತ್ತು ಅಂತಂದ್ರೆ A1 ಭಾಗಿಸು A2, A1 divided by A2 is not equals to B1 ಭಾಗಿಸು B2. Now this is the ratio. If there is only one solution, unique solution. Okay na? Now apply the value. Illi 2 by 2 is not equals to B1 by B2. 3 by P. Now cross multiple ಮಾಡಿದ್ರೆ 2P is not equals to 6. Now divide this. 2 ones are 2 3s are. ಹಾಗಾದ್ರೆ P ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ಸ್ ಟು 3. ಅದರ ಅರ್ಥ ಈಗ ಆಪ್ಷನ್ ಬರೋಣ. ಆಪ್ಷನ್ ಇರೋದ್ರ ಪ್ರಕಾರ ನಾವು ನೋಡೋದಾದ್ರೆ ಇಲ್ಲಿ ಅವರು ಹೇಳಿರೋದು ಪಿನ ಯಾವ ಬೆಲೆಗೆ ಈ ಸಮೀಕರಣ ಒಂದೇ ಒಂದು ಪರಿಹಾರವಿರುತ್ತದೆ. ಅಂದ್ರೆ ಇಲ್ಲಿ ನಮಗೆ ಯಾವ ವ್ಯಾಲ್ಯೂ ಆಫ್ ದ ವ್ಯಾಲ್ಯೂ ಆಫ್ ಪಿ ಫಾರ್ ವಿಚ್ ವ್ಯಾಲ್ಯೂ ಆಫ್ ಪಿ ವಿಲ್ ಹ್ಯಾವ್ ಓನ್ಲಿ ಒನ್ ಸೊಲ್ಯೂಷನ್ ಫಾರ್ ದಿಸ್ ಈಕ್ವೇಶನ್. ನಮಗೆ ಈ ಮೂರನ್ನ ಬಿಟ್ಟು ಅಂದ್ರೆ ಇಲ್ಲಿ ಪಿ ಇಸ್ ನಾಟ್ ಈಕ್ವಲ್ಸ್ ಟು 3 ಬಂತಲ್ವಾ, ಯಾಕಂದ್ರೆ ರೇಷಿಯೋ ಇರೋದೇ ಇದು, ಹೌದಲ್ವಾ. A1 by A2 is not equals to B1 by B2 ಇರೋದು. ಸೊ ದಟ್ ಮೀನ್ಸ್ ಹಿಯರ್ ಆಲ್ಸೋ ವಿ ನೀಡ್ ಟು ಪುಟ್ ನಾಟ್ ಈಕ್ವಲ್ಸ್ ಟು ಅಂತಾನೆ ಬರಿಬೇಕು ನಾವು. ಹಾಗಾದ್ರೆ ಇಲ್ಲಿ ಪಿ ವ್ಯಾಲ್ಯೂ 3ಗೆ ಈಕ್ವಲ್ ಇಲ್ಲದೆ ಇದ್ದಾಗ ಅರ್ಥ ಮಾಡ್ಕೊಳ್ಳಿ, ಇದು ನಾಟ್ ಈಕ್ವಲ್, ಆಗ ನಮಗೆ ಇದಕ್ಕೆ ಒಂದು ಸೊಲ್ಯೂಷನ್ ಬರುತ್ತೆ. ಹಾಗಾದ್ರೆ ಆಪ್ಷನ್ ನೋಡಿದಾದ್ರೆ 3 is the only one solution of P. 3 is the only one solution of P. 3 ಅನ್ನೋದು ಓನ್ಲಿ ಒನ್ ಸೊಲ್ಯೂಷನ್ ಅದಕ್ಕೆ. ಓಕೆ, P has many solutions ಇದೆಯಾ ನೋಡೋಣ. P has other than except 3. P has other solution except 3 ನೋಡೋಣ. 2 is the only solution. D ಆಗಲ್ಲ, 2 ಇಲ್ಲ ನಮ್ಗೆ ಬೆಲೆ, ಆಯ್ತಾ. ಇಲ್ಲಿ 3P ಒಂದೇ ಒಂದು ಪರಿಹಾರ, ನಮ್ಗೆ ಒಂದೇ ಪರಿಹಾರ ಇದೆಯಾ? ಅಲ್ಲ, ಬೇಕಾದಷ್ಟು ಪರಿಹಾರಗಳು ಇರಬಹುದು. ಪಿ ಅನೇಕ ಪರಿಹಾರಗಳನ್ನು ಹೊಂದಿದೆ. ಅನೇಕ ಪರಿಹಾರಗಳು ಗೊತ್ತಿಲ್ಲ, ನೋಡೋಣ. ಬಟ್ ಅನೇಕ ಪರಿಹಾರಗಳಿದೆ ಅಂತಂದ್ರೆ ಇಲ್ಲಿ ಒಂದು ವ್ಯಾಲ್ಯೂ ಬರಬಾರ್ದಲ್ಲ ನಮ್ಗೆ, ಯಾವುದು 3 ಅನ್ನೋದು ಬರಬಾರ್ದು. ಹಾಗಾದ್ರೆ ಅದರ ಅರ್ಥ ನೋಡಿ, ಸಿ ಆಪ್ಷನ್ ನೋಡಿ, ಪಿ ಹ್ಯಾಸ್ ಅದರ್ ಸೊಲ್ಯೂಷನ್ ಎಕ್ಸೆಪ್ಟ್ 3 ಅಂದ್ರೆ ಇಲ್ಲಿ ನಮಗ್ ಬಂದಿರೋದು ಕೂಡ ಪಿ ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ಸ್ ಟು 3 ಅಂದ್ರೆ ಪಿ ವ್ಯಾಲ್ಯೂ 3 ಈಕ್ವಲ್ ಇರಬಾರ್ದು ಅಂತಂದ್ರೆ 3 ಇಲ್ದೇನೆ ಇದ್ದು 3ನ ಬಿಟ್ಟು ಎಕ್ಸೆಪ್ಟ್ 3ನ ಬಿಟ್ಟು ನಮಗೆ ಬೇರೆ ಸೊಲ್ಯೂಷನ್ಸ್ಗಳು ಇದ್ರೆ ಅದಕ್ಕೆ ನಮಗೆ ಒಂದು ಸೊಲ್ಯೂಷನ್ಸ್ ಬರುತ್ತೆ, ಒಂದು ಪರಿಹಾರ ಬರುತ್ತೆ. ಹಾಗಾದ್ರೆ ಸಿ ಆಪ್ಷನ್ ಇಸ್ ರೈಟ್. ಪಿ ಹ್ಯಾಸ್ ಅದರ್ ಸೊಲ್ಯೂಷನ್ ಎಕ್ಸೆಪ್ಟ್ 3. ಸೊ ಪಿಗೆ 3 ಹೊರತುಪಡಿಸಿ ಇತರ ಪರಿಹಾರಗಳನ್ನ ಹೊಂದಿದೆ ಅನ್ನುವಂಥದ್ದು.